ನಮಸ್ಕಾರ ದೈಜ್ ವರ್ಲ್ಡ್ ವೀಕ್ಷಕರಿಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ. ಇದು ಡಿಬೇಟ್ ಅವರ್ ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ. ಫೆಬ್ರವರಿ 1ಕ್ಕೆ 8ನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಚೊಚ್ಚಲ ಬಜೆಟನ್ನು ದೇಶದ ಮುಂದೆ ಇಟ್ಟಿದ್ದಾರೆ. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿವೆ. ಇವತ್ತು ಫೆಬ್ರವರಿ 3ನೇ ತಾರೀಕು ನಮ್ಮ ಒಟ್ಟು ಗಾತ್ರ ಈ ಬಾರಿಯದ್ದು 50.65 ಲಕ್ಷ ಕೋಟಿ ಗಾತ್ರ ಆಗಿತ್ತು ಮತ್ತು 28.37 ಲಕ್ಷ ಕೋಟಿ ತೆರಿಗೆ ಆದಾಯ, 14.82 ಲಕ್ಷ ಕೋಟಿ ಸಾಲ ಮತ್ತು ಬಂಡವಾಳ ವೆಚ್ಚ 11.21 ಲಕ್ಷ ಕೋಟಿ. ಈ ಬಜೆಟ್ನ ಬಗ್ಗೆ ಅಪೇಕ್ಷೆಗಳು ಮತ್ತು ನಿರೀಕ್ಷೆಗಳು ಸಾಕಷ್ಟು ಇದ್ದು ನಮ್ಮ ಸ್ಟುಡಿಯೋ ವತಿಯಿಂದ ನಾವು ಇದರ ಬಗ್ಗೆ ಡಿಸ್ಕಷನ್ ಕೂಡ ನಾವು ಮಾಡಿದ್ದೇವೆ ಡಿಬೇಟ್ ಅವರ್ನಲ್ಲಿ. ಇವತ್ತು ಬಜೆಟ್ ಪ್ರೆಸೆಂಟೇಷನ್ ಆಗಿದೆ. ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಅರ್ಥವಾಗುವ ರೀತಿಯಲ್ಲಿ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಅಥವಾ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಅಥವಾ ಇಕನಾಮಿಸ್ಟ್ಗಳು ಇದರ ಬಗ್ಗೆ ಸಾಕಷ್ಟು ಸಮಜಾಯಿಕೆಯನ್ನು ಮತ್ತು ವಿವರಣೆಯನ್ನು ಕೊಟ್ಟಿದ್ದಾರೆ. ದೈಜ್ ವರ್ಲ್ಡ್ ವೀಕ್ಷಣೆ ಮಾಡುವಂಥ ಎಲ್ಲ ವೀಕ್ಷಕರಿಗೆ ಅವರವರ ಅಭಿಪ್ರಾಯವನ್ನು ತಿಳಿಸಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ CA ನರಸಿಂಹನಾಯಕ್, ಮಾಜಿ ಅಧ್ಯಕ್ಷರು, ಭಾರತೀಯ ಲೆಕ್ಕ ಪರಿಶೋಧಕ ಸಂಸ್ಥೆ ಉಡುಪಿ ಶಾಖೆಯ ಮಾಜಿ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ದಿವಾಕರ್ ಶೆಟ್ಟಿ ಕೆ, ಸಂಚಾಲಕರು, ಆರ್ಥಿಕ ಪ್ರಕೋಷ್ಠ, ಉಡುಪಿ ಜಿಲ್ಲೆ ಬಿಜೆಪಿ ವತಿಯಿಂದ ನಮಗಿದ್ದಾರೆ. ತಮಗಿಬ್ಬರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರಿ, ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಜೆಟನ್ನು ಮಂಡಿಸುವಾಗ ಒಂದು ಕವಿಯ ತಿರುವಳ್ಳವರವರ ವಾಕ್ಯವನ್ನು ಹೇಳ್ತಾರೆ, ಕವಿತೆಯ ಸಾಲನ್ನು ಹೇಳ್ತಾರೆ. ದೇಶವೆಂದರೆ ಬರೀ ಮಣ್ಣಲ್ಲ, ದೇಶವೆಂದರೆ ಮನುಷ್ಯರು. ದೇಶವೆಂದರೆ ಬರೀ ಮಣ್ಣಲ್ಲ, ದೇಶವೆಂದರೆ ಮನುಷ್ಯರು. ಪ್ರತಿ ವರ್ಷ ಆರ್ಥಿಕ ವರ್ಷದಲ್ಲಿ ಬಜೆಟ್ ಮಂಡಿಸುವಾಗ ಸಾಕಷ್ಟು ನಿರೀಕ್ಷೆಗಳು ಜನರಿಗೆ ಇರ್ತವೆ. ಇದರಲ್ಲಿ ನಿರೀಕ್ಷೆ ಮತ್ತು ಅಪೇಕ್ಷೆಗಳನ್ನು ಇಟ್ಕೊಳ್ಳುವಂಥವರು ಮಧ್ಯಮ ವರ್ಗದವರು. ಮಧ್ಯಮ ವರ್ಗದವರಿಗೆ ಒಂದು ತೆರಿಗೆ ವಿನಾಯಿತಿಯನ್ನು ಕೊಟ್ಟು ಬಜೆಟ್ ಭಾರಿ ಒಳ್ಳೆಯದು ಅಂತೇಳಿ ಹೇಳಿಕೊಳ್ಳುವಂಥ ಜನಾಭಿಪ್ರಾಯ ಇದೆ. ಇದು ಜನರ ಅಭಿಪ್ರಾಯ. ಈಗ ನಿಮ್ಮ ಅಭಿಪ್ರಾಯ, ನಿಮ್ಮದೇ ಸರ್ಕಾರ, ನಿಮ್ಮ ಸರ್ಕಾರದ ನಮ್ಮ ಉಡುಪಿ ಜಿಲ್ಲೆಯ ನೀವು ಸಂಚಾಲಕರಾಗಿದ್ದೀರಿ ಆರ್ಥಿಕ ಪ್ರಕೋಷ್ಠದ್ದು, ಶ್ರೀ ದಿವಾಕರ್ ಶೆಟ್ಟಿ, ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಪ್ರಕಾರ ಇದೊಂದು ವಿಕಸಿತ ಭಾರತಕ್ಕೆ, ಅಂದರೆ ನಮ್ಮ ಪ್ರಧಾನಿಯವರ ಕನಸು ಏನುಂಟು, 2047ಕ್ಕೆ ಭಾರತವನ್ನು ವಿಕಸಿತ ದೇಶವನ್ನಾಗಿ ಮಾಡಬೇಕು, ಪ್ರಪಂಚದಲ್ಲಿ ಪ್ರಥಮ ಸ್ಥಾನದಲ್ಲಿ ಎದ್ದು ನಿಲ್ಲುವಂತೆ ಮಾಡಬೇಕಂತೇಳಿ ಏನು ಅವರದ್ದು ಯೋಜನೆ ಉಂಟು, ಅದಕ್ಕೆ ಸರಿಯಾಗಿ ಅದಕ್ಕೆ ಪೂರಕವಾಗಿ ವಿಕಸಿತ ಭಾರತಕ್ಕೆ ವಿಕಸಿತ ಬಜೆಟ್ ಎಂದು ನಾವು ಅದನ್ನು ವಿಶ್ಲೇಷಣೆ ಮಾಡ್ತೇವೆ. ಏಕೆಂದರೆ ಇದು ವಿಕಸಿತ ಬಜೆಟ್ ಅಂದರೆ ಅತ್ಯಂತ ಸರಳವಾಗಿ, ಅತ್ಯಂತ ಪಾರದರ್ಶಕವಾಗಿ, ಅತ್ಯಂತ ನಿಯಮಬದ್ಧವಾಗಿ ಎಲ್ಲರನ್ನೂ ತೃಪ್ತಿಪಡಿಸ ಸಾಧ್ಯ ಇಲ್ಲ, ಅತ್ಯಂತ ನಿಕಟವಾಗಿ ಮಂಡಿಸಿದ್ದಾರೆ. ನೋಡಿ, ಇಷ್ಟು ಮುಂಚೆ ಎಲ್ಲ ಬಜೆಟ್ ಅಂದರೆ ಅಂತ ನಾನು ಬೇಸಿಕ್ ಹೇಳ್ತೇನೆ. ಬಜೆಟ್ ಅಂದರೆ ಒಂದು 3 ಗಂಟೆ ಭಾಷಣ ಸಂಸತ್ತಲ್ಲಿ, ಒಂದಿಷ್ಟು ಗೋಣಿಗಳಲ್ಲಿ ಸೂಟ್ ಕೇಸಲ್ಲಿ ತರುವುದು ಅಂಥದ್ದು ಯಾವುದು ಅಂದರೆ ಒಂದು ಗಂಟೆಯಲ್ಲಿ ಭಾಷಣ ಮುಗಿತಾರೆ, ಬೇಕಾದ್ದನ್ನು ಮಾತ್ರ ಹೇಳಿದ್ದಾರೆ. ಎಲ್ಲವನ್ನು ಮುಂಚೆ ರೈಲ್ವೆ ಬಜೆಟ್, ಒಂದು ದಿನ ಇಡೀ ರೈಲ್ವೆ ಬಜೆಟ್ ಅಂಥದ್ದು ಏನೂ ಇಲ್ಲ. ಎಲ್ಲವನ್ನು ಇನ್ಫ್ರಾಸ್ಟ್ರಕ್ಚರ್ಗೆ ಬೇಕಾದ ಎಲ್ಲವನ್ನು ವ್ಯವಸ್ಥೆ ಮಾಡಿ ಎಲ್ಲರನ್ನೂ ತೃಪ್ತಿಯ ಪ್ರಶ್ನೆ ಅಲ್ಲ. 2040ಕ್ಕೆ ಏನು ಬೇಕು ಆ ಯೋಜನೆಯಲ್ಲಿ ಕೊಂಡೋಗಿ ಒಂದು ವಿಕಸಿತ ಭಾರತಕ್ಕೆ ವಿಕಸಿತ ಬಜೆಟ್. ಮುಖ್ಯವಾಗಿ ಒಂದು ರೈತರು ಭಾರತದ ಬೆನ್ನೆಲುಬು, ಅವರಿಗಾಗಿ ಯೋಜನೆಗಳು, ಮತ್ತು ಸಣ್ಣ ಕೈಗಾರಿಕೆಗಳು, ಅದೊಂದು ಈ ಸಲ ಸ್ಪೆಷಲ್. ಮುಂಚೆ ಸಣ್ಣ ಕೈಗಾರಿಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿರಲಿಲ್ಲ. ಸ್ಟಾರ್ಟ್ಅಪ್ಸ್ಗಳು, ಸಣ್ಣ ಕೈಗಾರಿಕೆಗಳು ಮುಂಚಿನ ಯಾವ ಬಜೆಟ್ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಇತ್ತು. ಈಗ ಗೊತ್ತಾಗಿದೆ ನಮ್ಮ ಸಣ್ಣ ಕೈಗಾರಿಕೆಗಳಿಗೆ ನಮ್ಮ ಬೆನ್ನೆಲುಬು. ಯಾವಾಗ ಅಗ್ರಿಕಲ್ಚರ್ ಉಂಟು ಅದಕ್ಕೂ ಅಗ್ರಿಕಲ್ಚರ್ಗೂ ಸಣ್ಣ ಕೈಗಾರಿಕೆ ಲಿಂಕ್ ಮಾಡಬೇಕು, ಆಗ ಮಾತ್ರ ದೇಶ ಅಭಿವೃದ್ಧಿ ಆಗ್ತದೆ. ಯೋಜನೆ ಇಟ್ಕೊಂಡು MSME ಅಂದರೆ ಸಣ್ಣ ಇದಕ್ಕೂ ರೈತರಿಗೂ ಒಂದು ಗುರಿ ಇಟ್ಕೊಂಡು, ಮಹಿಳೆಯರಿಗೂ ಎಲ್ಲವನ್ನು ಗುರಿ ಸಾಧನೆ ಇಟ್ಕೊಂಡು ಒಂದು ವಿಕಸಿತ ಭಾರತಕ್ಕೆ ಬೇಕಾದಂಥದ್ದು. ಕೆಲವರಿಗೆ ಅದರಲ್ಲಿ ಬೇಜಾರಾಗಬಹುದು, ಅದು ಬೇರೆ ಪ್ರಶ್ನೆ. ಅವರ ಯೋಜನೆ ಒಂದೇ, 2040ಕ್ಕೆ ಭಾರತವನ್ನು ಎಲ್ಲಿ ಕೊಂಡು ಹೋಗಬೇಕು, ಅದೊಂದು ಹೆಸರು. 2040ಕ್ಕೆ ಭಾರತ ವಿಕಸಿತ ಆಗಿ ಇರಬೇಕಾದ್ರೆ ಏನು ಬೇಕು, ಅದೇ ರೀತಿ ಸಣ್ಣ ಈಗ ಮಧ್ಯಮ ವರ್ಗ ನೀವು ಹೇಳಿದ್ರಿ, ಅವರನ್ನು ಸಹ ತುಳಿದು ಹೋಗುವಂಥದ್ದೇನಿಲ್ಲ. ಯಾಕಂದರೆ ಅವರು ತುಂಬ ಅಪೇಕ್ಷಿತರು. ಅವರಿಗೆ ಬೇಕಾದ ಎಲ್ಲೆಲ್ಲಿ ಸಾಧ್ಯ ಉಂಟು ಅಲ್ಲಿ ಕೊಟ್ಟು, ಸರಳತೆಯನ್ನು ಕೊಟ್ಟು ಒಂದು ಒಳ್ಳೆ ಬಜೆಟ್ ಮಂಡಿಸಿದ್ದಾರೆ. ದೇಶವ್ಯಾಪಿ ಒಂದು ಒಳ್ಳೆ ಅಭಿಪ್ರಾಯ ಇದೆ. CA ನರಸಿಂಹನಾಯಕ್, ತಾವು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಇಹ ಪರ ಅದು ಇದು ಎಲ್ಲ ನೋಡ್ಕೊಳ್ತೀರಿ. ಪಕ್ಷ ಮತ್ತು ಯಾರು ಮಂಡಿಸಿದ್ದು ಅದು ಬೇರೆ. ಸೊ ಸಾಮಾನ್ಯವಾಗಿ ಪೋಸ್ಟ್ ಮಾರ್ಟಮ್ ಮಾಡುವವರು ನೀವು CA ಅವರು. ಯಾಕೆಂದರೆ ನಾವು ಓಡಿ ಬರಬೇಕು ನಿಮ್ಮ ಹತ್ರ. ಈ ಸರಿ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತೇಳಿ ಬರುವವರ ಸಂಖ್ಯೆ ಕಡಿಮೆ ಆಗಬಹುದು, ಆದರೆ ಫೈಲ್ ಮಾಡೋದ್ರು ಮಾಡಲೇಬೇಕು. ಮೊದಲೇ ಹೇಳ್ತೇನೆ ನಾನು, ನಮ್ಮ ದೇಶದ ಜನಸಂಖ್ಯೆ 145 ಕೋಟಿ. ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಫೈಲ್ ರಿಟರ್ನ್ ಮಾಡುವವರು 10.5 ಕೋಟಿ. ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿ 0 ಇನ್ಕಮ್ ಟ್ಯಾಕ್ಸ್ ಕಟ್ಟುವವರು 4 ಕೋಟಿ. 6 ಕೋಟಿ ಮಂದಿ, 6 ಕೋಟಿ ಜನ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ.
ಸೊ ನಿಮ್ಮ ಅಭಿಪ್ರಾಯ ಇನ್ಕಮ್ ಟ್ಯಾಕ್ಸ್ ಬಿಟ್ಟು ಜನರಲ್ ಬಜೆಟ್? ಪ್ರಥಮ ಪ್ರತಿಕ್ರಿಯೆ ನಂದು ಬಜೆಟ್ ಬಗ್ಗೆ. ಈ ಬಜೆಟ್ ಅತಿ ಕಡಿಮೆ ಅವಧಿಯ ಮಂಡಿಸಲು ಒಂದು 73 ನಿಮಿಷವನ್ನು ತಗೊಂಡಿದ್ದಾರೆ. ಪೂರ್ಣಾವಧಿ ಬಜೆಟಲ್ಲಿ ಅತಿ ಕಡಿಮೆ ಅವಧಿಯ ಬಜೆಟ್. ಜನರ ನಿರೀಕ್ಷೆ ಆಕಾಂಕ್ಷೆಗಳನ್ನು ಈಡೇರಿಸಿದ ಪ್ರಗತಿಯ ವೇಗದ ಸಂಕಲ್ಪದೊಂದಿಗೆ ವಿಕಸಿತ ಭಾರತ ಸಾಕಾರಗೊಳ್ಳುವ ಬಜೆಟ್ ಅಂತ ನಾನು ಪ್ರಥಮವಾಗಿ ಹೇಳ್ತೇನೆ. ಬಟ್ ಇದರಲ್ಲಿ ಕೆಲವೊಂದು ವಿಚಾರ ನೀವು ಹೇಳಿದ್ದು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಅದರಲ್ಲಿ ಸ್ವಲ್ಪ ಗೊಂದಲ ಇದೆ. ಗೊಂದಲ ಅಂದರೆ ಈಗ 4 ಲಕ್ಷ ಇನ್ಕಮ್ ಇದ್ದವರು ರಿಟರ್ನ್ಸ್ ಫೈಲ್ ಮಾಡಬೇಕು. ನಿಮಗೆ 12 ಲಕ್ಷ ಎಕ್ಸಂಪ್ಷನ್ ಕೊಟ್ಟರು, ನಿಮಗೆ ಇನ್ಕಮ್ ಏನಾದರೂ 5 ಲಕ್ಷ ಇದ್ದರೆ ದೇ ಹ್ಯಾವ್ ಟು ಫೈಲ್ ದ ರಿಟರ್ನ್ಸ್. ಸೊ ಅದರ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ಹೋದರೆ ಕೆಲವು ಸೆಕ್ಟರಲ್ಲಿ ಫಾರ್ ಎಕ್ಸಾಂಪಲ್ ಅಪ್ ಟು 10 ಲ್ಯಾಕ್ಸ್ MSMEಗೆ 5 ಲ್ಯಾಕ್ಸ್ ಅವರು ಕ್ರೆಡಿಟ್ ಕಾರ್ಡ್ ಇದು ಮಾಡಿದ್ದಾರೆ. ನಾನು ಹೇಳೋದು ಎಲ್ಲರಿಗೂ ಕೊಡ್ಬೋದಲ್ಲ, ಅದರಲ್ಲಿ ಕೆಲವೆಲ್ಲ ನ್ಯೂನತೆ ಇದೆ. ಸೆಕ್ಟರ್ ವೈಸ್ ವಿ ಹ್ಯಾವ್ ಟು ಡಿಸ್ಕಸ್ ಫರ್ದರ್. ಪ್ರಥಮವಾಗಿ ಇದು ಆಕ್ಸಲರೇಟೆಡ್ ಇಕನಾಮಿಕ್ ಗ್ರೋತ್, ವಾಟ್ ಶಿ ಈಸ್ ಟೆಲ್ಲಿಂಗ್ ಆಕ್ಸಲರೇಟೆಡ್ ಇಕನಾಮಿಕ್ ಅಂದರೆ ಪ್ರಗತಿಯ ವೇಗವನ್ನು ಹೆಚ್ಚಿಸುವ ಒಂದು ಬಜೆಟ್ ಅಂತ ನನ್ನ ಅಭಿಪ್ರಾಯ. ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನಾನು ಹೋಗೋದಾದರೆ ಈಗ 12,75,000 ಇರುವವರಿಗೆ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ. ಬಟ್ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ ಅಂತ ಹೇಳಿದರೆ ಅವರು ರಿಟರ್ನ್ ಫೈಲ್ ಮಾಡಲೇಬೇಕು. 4 ಲಕ್ಷ ಇದ್ದವರು ರಿಟರ್ನ್ ಫೈಲ್ ಮಾಡಬೇಕು, 3 ಲಕ್ಷ ಇದ್ದವರು ರಿಟರ್ನ್ ಫೈಲ್ ಮಾಡಬೇಕು. ಅಪ್ ಟು 2.5 ಲ್ಯಾಕ್ಸ್ ದೇ ನೀಡ್ ನಾಟ್ ಫೈಲ್ ದ ರಿಟರ್ನ್ಸ್. ನಾನು ಹೇಳೋದು ಇದು ಈಗ ಆ್ಯಕ್ಚುಲಿ ಸೀನಿಯರ್ ಸಿಟಿಸನ್ಸ್, ಸೂಪರ್ ಸೀನಿಯರ್ ಮತ್ತು ಸ್ಯಾಲ್ರಿ ಕ್ಲಾಸ್ ದೇ ಹ್ಯಾವ್ ಟು ಎಕ್ಸಮ್ಟ್ ದ ಫೈಲಿಂಗ್ ದ ರಿಟರ್ನ್ಸ್. ಈಗ ಒಂದು ಆದಾಯ ತೆರಿಗೆ ಕಾಯ್ದೆ, ಹೊಸ ಕಾಯ್ದೆಯಲ್ಲಿ ಇದರ ಬದಲಾವಣೆಯನ್ನು ನಾನು ನಿರೀಕ್ಷೆ ಮಾಡ್ಬೋದು. ಅದರಲ್ಲಿ ಅವರು ಏನು ಹೇಳ್ತಾರೆ, 50% ಸೆಕ್ಷನ್ ವಿಲ್ ಬಿ ಅಬಾಲಿಷ್ಡ್. ಈಗ 288 ಸೆಕ್ಷನ್ ಇದೆ ನಮ್ಮ ಇನ್ಕಮ್ ಟ್ಯಾಕ್ಸಲ್ಲಿ. ಇದು ಸಿಂಪ್ಲಿಫಿಕೇಷನ್ ಆ್ಯಂಡ್ ರೆಡ್ಯೂಸಿಂಗ್ ದ ಲಿಟಿಗೇಷನ್. ಇದರಿಂದ ಗೌರ್ಮೆಂಟಿಗೆ ರೆವಿನ್ಯೂ ಜಾಸ್ತಿ ಆಗ್ತದೆ. ಅವ್ರು ಏನು ಹೇಳ್ತಾರೆ, ಟ್ರಸ್ಟ್ ಫಸ್ಟ್ ಸ್ಕ್ರೂಟಿನೈಸ್ ಲೇಟರ್. ಬಟ್ ವಾಟ್ ಎವರ್ ದೇ ಆರ್ ಟೆಲ್ಲಿಂಗ್ ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್. ಏನು ಹೇಳ್ತಾರೆ ಅದು ಕಾರ್ಯರೂಪ ತರಬೇಕು ಅಂತ ನನ್ನ ಆಶೆ. ಈಗ ಬಜೆಟ್ ಅನ್ನುವಂಥದ್ದು ಕಾರ್ಯರೂಪಕ್ಕೆ ತಂದರೆ ಮಾತ್ರ ನಾವು ವಿಕಸಿತ ಭಾರತಕ್ಕೆ ಹೋಗ್ಬೋದು. ಪ್ರತಿಯೊಂದು ಅಂಕಿಅಂಶದಲ್ಲಿ ನಾವು ವಿಕಸಿತ ಭಾರತ ಆಗ್ತದೆ ಅಂತ ಹೇಳಿದರೆ ಅದು ತಪ್ಪು. ಅಂದರೆ ಅದಕ್ಕೆ ಅಡ್ಮಿನಿಸ್ಟ್ರೇಷನ್, ಕಾರ್ಯಾಂಗ, ನಮ್ಮ ಶಾಸಕಾಂಗ ಕೂಡಿ ಕೆಲಸ ಮಾಡಿದರೆ ಮಾತ್ರ ಈ ಬಜೆಟ್ ಒಳ್ಳೆ ರೀತಿ ಆಗ್ತದೆ, ಇಂಪ್ಲಿಮೆಂಟ್ ಆಗ್ತದೆ. 2047 ಏನು ವಿಷನ್ ಇದೆ ಅದು ಆಗ್ತದೆ ಅಂತ ಹೇಳ್ತೇನೆ. ನಂದು ಮಧ್ಯಪ್ರವೇಶ. ಅದರಲ್ಲಿ ನಾವು ಬಜೆಟ್ ಅನ್ನು ನೋಡುವಾಗ ಓನ್ಲಿ ಈಗ ಹೆಚ್ಚಿನ ಜನರ ಒಂದು ಮೈಂಡ್ ಸೆಟ್ ಅಂತ ಒಂದು ಇನ್ಕಮ್ ಟ್ಯಾಕ್ಸ್ ಮಾತ್ರ ಒಂದು ಆಂಗಲ್ ಅಲ್ಲಿ ನೋಡು. ಇನ್ಕಮ್ ಟ್ಯಾಕ್ಸ್ ಅನ್ನು ಕೊಟ್ಟು ಒಂದು ಬದಿಯಲ್ಲಿ ಸಮ್ ಪರ್ಸೆಂಟೇಜ್ ಬಜೆಟ್ ಒಂದು ಕೆಟ್ಟ ಐಸ್ ಕ್ರೀಮ್ ಕೊಟ್ಟು ಮೇಲೆ ಒಂದು ಚೆರಿ ಇಡ್ತಾರಲ್ಲ, ಹಾಗೆ ಮೈಂಡ್ ಅಲ್ಲಿ ಒಂದು ಎಂತಾಗಿದೆ ಅಂದ್ರೆ ಬಜೆಟ್ ಅಂದ್ಕೊಳ್ಳಿ ಇನ್ಕಮ್ ಟ್ಯಾಕ್ಸ್ ಹೆಚ್ಚು ಮಾಡಿದ್ರೆ ಕಮ್ಮಿ ಮಾಡಿದ್ರೆ ಬಜೆಟ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಒಂದು ಸಮ್ ಪರ್ಸೆಂಟೇಜ್, ಬಜೆಟ್ ಇಸ್ ಡಿಫರೆಂಟ್, ಗೊತ್ತಾಯ್ತಾ? ಇನ್ಕಮ್ ಟ್ಯಾಕ್ಸ್ ಒಂದು ಸಣ್ಣ ಪರ್ಸೆಂಟೇಜ್. ಅದರಲ್ಲಿ ಈಗ ಜನರ ಮೈಂಡ್ ಎಂತಾಗಿದೆ, ಇನ್ಕಮ್ ಟ್ಯಾಕ್ಸ್ ಕಾನ್ಸಂಟ್ರೇಟ್ ಹೆಚ್ಚು ಮಾಡಿದ್ರೆ ಕಮ್ಮಿ ಮಾಡಿದ್ರೆ ಒಳ್ಳೆ ಬಜೆಟ್, ಬ್ಯಾಡ್ ಬಜೆಟ್. ಒಂದೇ ಅಲ್ಲ, ಮಧ್ಯಮ ವರ್ಗದವರೇ ಮಾತ್ರ ಜನ ಅಲ್ಲ, ಮಧ್ಯಮ ವರ್ಗದ ನೀವು ಹೇಳಿದ ಎಷ್ಟು ಜನ ಸ್ಯಾಲರಿ ಫೈಲ್ ಮಾಡಿದ್ದಾರೆ, 8% ಜನ ಫೈಲ್ ಮಾಡೋರು. ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಬಜೆಟ್ ಅಲ್ಲ, ಬಜೆಟ್ ಇಸ್ ಡಿಫರೆಂಟ್. ಅದರ ಒಂದು ಪರ್ಸೆಂಟೇಜ್ ಇನ್ಕಮ್ ಅಲ್ಲಿ ಏನಾಗ್ತದೆ ಅಂದ್ರೆ ನೋಡಿ, ಏನು ಅಭಿವೃದ್ಧಿ ಗುರಿ ನೀವು ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನು ಬಿಡಿ, ಬಜೆಟ್ ಕಾನ್ಸಂಟ್ರೇಟ್. ಇಂಡೈರೆಕ್ಟ್ ಟ್ಯಾಕ್ಸ್ ನಿಮ್ಗೆ ಅಷ್ಟು ಸ್ಯಾಲರಿ ಇದೆ, 12 ಲಕ್ಷ ರೂಪಾಯಿ ಸ್ಯಾಲರಿ ಇದೆ ಆನ್ಯುವಲ್. ಆ ಸ್ಯಾಲರಿ ಇರುವಂತ ಭಾರತೀಯ ಜನಸಂಖ್ಯೆ ಎಷ್ಟು, ನೀವು ಪೆಟ್ರೋಲ್ ಮತ್ತು ಡೀಸೆಲ್ ಕೊಡುವಂತ ಜನಸಂಖ್ಯೆ ಎಷ್ಟು, ಪರೋಕ್ಷ ತೆರಿಗೆ ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಈಗ ದಿವಾಕರ್ ಶೆಟ್ಟರ್ ವಿಷಯಕ್ಕೆ ಬರ್ತೇನೆ ನಾನು. ಈಗ ಹೋದ ವರ್ಷ ಬಜೆಟ್ ಅಂತ ಹೇಳುವಾಗ ಇಲೆಕ್ಷನ್ ಇತ್ತು ಅಂತ ಹೇಳಿ ಇಟ್ಕೊಳ್ಳುವ. ಈ ವರ್ಷದ ಬಜೆಟ್ ಹೇಗಾಗಿದೆ ಅಂತ ಹೇಳಿದ್ರೆ, ಈ ಫಿಲ್ಮ್ ನೋಡುವ ಹುಚ್ಚಿದ್ರೆ ಕೇಳ್ಕೊಳ್ಳಿ. ಆನಿಮಲ್ ಎಂಬ ಒಂದು ಫಿಲ್ಮ್ ಬಂದಿತ್ತು, ಅದರಲ್ಲಿ ಪಾಪ ಎಂಬ ಶಬ್ದ ಉಂಟಲ್ಲ, ಅದು ಸುಮಾರು 196 ಬಾರಿ ಬಂದಿತ್ತು. ಬ್ರಹ್ಮಾಸ್ತ್ರ ಅಂತ ಹೇಳಿ ಒಂದು ಫಿಲ್ಮ್ ಇತ್ತು, ಅದರಲ್ಲಿ ಶಿವ ಎಂಬ ಪದ 83 ಸರಿ ಬಂದಿತ್ತು. ನಮ್ಮದೇ ಕಾಂತಾರ ಅಂತ ಹೇಳಿ ಫಿಲ್ಮ್ ಇತ್ತು, ಅದರಲ್ಲಿ ಬೇವರ್ಸಿ ಎಂಬ ಪದ 41 ಸರಿ ಬರುತ್ತೆ. ಆದರೆ ಮೊನ್ನೆ ನಿರ್ಮಲಾ ಸೀತಾರಾಮ್ ಮಂಡಿಸಿದ ಬಜೆಟ್ನಲ್ಲಿ ಬಿಹಾರ್ ಎಂಬ ಶಬ್ದ 537 ಸಾರಿ ಬಂದಿದೆ. ಇಲ್ಲ, ಹಾಗಾದ್ರೆ ಇದು ಬಿಹಾರ್ ಬಜೆಟ್, ಭಾರತದ ಬಜೆಟ್? ಖಂಡಿತ ನೋಡಿ, ಬಿಹಾರ್ ಎಂಬುದು 500 ಬರಲಿಲ್ಲ. ವಿಷಯ ಅಂತ ಹೇಳಿದ್ರೆ ಎಲ್ಲಾ ಇಡೀ ದೇಶದ ಬಜೆಟ್ ಇದು. ಬಿಹಾರದಕ್ಕೆ 5 ಸ್ಕೀಮ್ ಹೋಗಿದೆ, ಅದು ಪರ್ಟಿಕ್ಯುಲರ್ ಹೆಸರು ಮಾತ್ರ ಹೇಳಿದ್ದು. ಎಂತ ಹೋಗಿದೆ, ಒಂದು 5 ಸ್ಕೀಮ್ ಬಿಹಾರಕ್ಕೆ ಹೆಚ್ಚ ಕೊಟ್ಟಿದ್ದಾರೆ, ಹೆಚ್ಚ ಕೊಟ್ಟಿಲ್ಲ, ಹೆಸರು ಹೇಳಿದೆ. ಎಂತ ಹೋಗಿದೆ ಅಂತ ಹೇಳ್ತಿರಲ್ಲ, 500 ಏರ್ಪೋರ್ಟ್ ಹೋಗಿದೆ ಸರ್, 500 IMS ಹೋಗಿದ್ದಾರೆ. ಹೋದ ವರ್ಷದ ಬಜೆಟ್ ನಲ್ಲಿ ನಮಗೆ ರಾಯಚೂರಿಗೆ 500 ಬಿಡಿ 50 ಸಾರಿ ಹೆಸರು ಬರಲಿಲ್ಲ. ಬಿಹಾರ್ 1 ಗಂಟೆಯಲ್ಲಿ ಬಜೆಟ್ ಮಂಡಿಸಿದ್ದು 533 ಬಿಹಾರ್ ಹೆಸರು ಎಲ್ಲಿ ಬರುದು? 553 ಪದ ಅಂತ ಹೇಳುದು. 537 ಸಾರಿ ಶಬ್ದ ಬಿಹಾರ್ ಅಂತ ಬರಲಿಲ್ಲ, ಬಿಹಾರ್ ಅಂತ ಬರಲಿಲ್ಲ, 50 ಕೂಡ ಬರಲಿಲ್ಲ. ನಾನು ನೋಡಿದ್ದೇನಲ್ಲ ನೋಡಿ, ಒಂದು ಬಿಹಾರಕ್ಕೆ ಏನು ಸ್ಪೆಷಲ್ ಕೊಟ್ಟಿಲ್ಲ,
ನೋಡಿ ಎಲ್ಲವೂ ಇಡೀ ದೇಶದ ಬಜೆಟ್ ಮಾಡುವಾಗ ಒಂದು ಕಾಲೇಜ್ ಮಾಡ್ತೇವೆ ಅಂತೇಳಿ ಬಿಹಾರದಲ್ಲಿ ಮಾಡಿದ್ದು. ಸರಿ, ತಮಿಳುನಾಡಿಗೆ ಏನು ಕೊಟ್ಟಿದ್ದೀರಿ? ತಮಿಳುನಾಡಿಗೆ ಏನು, ಕರ್ನಾಟಕ, ಮಹಾರಾಷ್ಟ್ರಕ್ಕೆ ಏನು ಕೊಟ್ಟಿದ್ದೇವೆ? ಮಹಾರಾಷ್ಟ್ರಕ್ಕೆ ಏನು ಕೊಡ್ಲಿಲ್ಲ ಅಂತ ಹೇಳಿ ಎಲ್ಲ ನೀವು ಒಂದೇ ಬಿಹಾರ ಹೆಸರು ಕೊಡಿದಾಗ ಕರ್ನಾಟಕ ಕೊಡಲಿಲ್ಲ, ತಮಿಳುನಾಡು, ಮಹಾರಾಷ್ಟ್ರಕ್ಕೆ ನೋಡಿ, ಮಧ್ಯಪ್ರದೇಶಕ್ಕೆ ಏನು ಬಂದಿದೆ? ಬಿಹಾರದ ಬಜೆಟ್, ಭಾರತದ ಬಜೆಟ್. ಇದು ಭಾರತದ ಬಜೆಟ್. ಬಿಹಾರದ ಒಂದು ಹೆಸರು ಮಾತ್ರ 5 ಸಲ ಬಂದಿದೆ. 5 ಸ್ಕೀಮ್ ಬಿಹಾರಕ್ಕೆ ಹೋದ್ರಿಂದ ಎಲ್ಲ ಬಿಹಾರ ಬಜೆಟ್ ಹೇಳುದು. ನೋಡಿ, ಇಕನಾಮಿಕ್ ರೀಸನ್ ಅಲ್ಲಿ, ನಮ್ಮ ಆರ್ಥಿಕತೆ ರೀಸನ್ ಅಲ್ಲಿ ಬಿಹಾರ್ಗೆ ಏನೂ ಸ್ಪೆಷಲ್ ಕೊಟ್ಟಿಲ್ಲ. ಸದ್ಯಕ್ಕೆ ಒಂದು ನೀವು ಹೇಳಿದ ರಾಜಕೀಯ ಕಾರಣವಾಗಿ ಒಂದು 5 ಸಲ ಹೆಸರು ಹೇಳಿರ್ಬೋದು, 500 ಸಲ ಹೇಳಿಲ್ಲ, 5 ಸಲ ರಾಜ್ಯಕ್ಕೆ ಅಂದ್ರೆ ಇಲೆಕ್ಷನ್ ಬರ್ತಾ ಉಂಟು, ಅದು ಸಹಜ. ಬಟ್ ಬೇರೆ ರಾಜ್ಯಕ್ಕೆ ವಂಚಿಸಿ ಬಿಹಾರಕ್ಕೆ ಕೊಡುವಂಥದ್ದು ಸ್ಪೆಷಲ್ ಏನನ್ನು ಕೊಟ್ಟಿಲ್ಲ. 5 ಸಲ ಬಿಹಾರದ ಹೆಸರು ಹೇಳಿದ್ರೆ ಅದು ನಾನು ಒಪ್ತೇನೆ. ಬೇರೆ ಸ್ಟೇಟ್ ಹೆಸರು ಹೇಳಿ, ಅಸ್ಸಾಂಗೆ ಕೊಡ್ಲಿಲ್ವಾ? ಒಂದು ಯೂರಿಯಾ ದೊಡ್ಡ ದೇಶದಲ್ಲೇ ದೊಡ್ಡ ಯೂರಿಯಾ ಮ್ಯಾನುಫ್ಯಾಕ್ಚರಿಂಗ್ ಉಂಟು, ಅಸ್ಸಾಮಲ್ಲಿ ಮಾಡ್ತಾರೆ. ಹಾಗಾಗಿ ನೀವು ಹೇಳಿದಾಗೆ ತಮಿಳುನಾಡು ನಮ್ಮ ರಾಜ್ಯ ಅಲ್ಲ, ಮಹಾರಾಷ್ಟ್ರ ಅದರಲ್ಲಿ ಏನು ಕೊಟ್ಟಿಲ್ಲ. ಬಟ್ ಅದನ್ನ ಎಲ್ಲರೂ ನೋಟ್ ಮಾಡ್ತಾರೆ, ಬಿಹಾರ ಖಂಡಿತ ಮಾಡಲಿ. ಅದರಲ್ಲಿ ಅದು ರಾಜಕೀಯ ಕಾರಣಕ್ಕೆ ಇರ್ಬೋದು, ಬೇರೆ ರಾಜ್ಯವನ್ನು ಕೊರತೆ ಮಾಡಿ ಯಾವುದನ್ನು ಕೊಟ್ಟಿಲ್ಲ. ಓಕೆ, ಒಂದು ಕರೆ ಇದೆ. ಹಲೋ 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 ಹಲೋ, ನಮಸ್ತೆ. ನಮಸ್ತೆ. ಯಾರು, ಎಲ್ಲಿಂದ? ಇವರಿಗೆ ನರಸಿಂಹನಾಯಕರಿಗೆ ನನ್ನ ಕ್ವಶನ್. ನಿಮ್ಮ ಹೆಸರು? ನನ್ನ ಹೆಸರು ಮೋಹನ್ ಅಂತ ಹೇಳಿ, ಉಡುಪಿಯಿಂದ. ಮೋಹನ್, ಉಡುಪಿಯಿಂದ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರಿ, ಪ್ರಶ್ನೆ ಕೇಳಿ ಸರ್. ಹೇಳಿ. ಹಾ, ಈಗ ಅವರು ಕಮ್ಮಿ ಆದಾಯದವರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದು ಬೇಡ ಅಂತ ಹೇಳಿಲ್ಲ, ಹೇಳಿದ್ರು ಅವರು. ಆದ್ರೆ ಕೆಲವು ದೇಶದ ವೀಸಾಗಳು ಬೇಕಾದ್ರೆ ನಿಮ್ಗೆ, ಹಲೋ, ಹೇಳಿ ಹೇಳಿ, ಕೇಳ್ತಾ ಇದ್ದೇವೆ. ಕೆಲವು ದೇಶದ ವೀಸಾ ಬೇಕಿದ್ರೆ ನೀವು 3 years ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ ಕಾಪಿ ಕೊಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಆ ವೀಸಾವನ್ನು ಪಡೀಲಿಕ್ಕೆ ಆಗುದಿಲ್ಲಲ್ವಾ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡದವರು? ಹೌಸಿಂಗ್ ಲೋನ್ ಹೋದಾಗ ಇನ್ಕಮ್ ಟ್ಯಾಕ್ಸ್ ಬೇಕು. ಸರಿ ಸರಿ, ಪ್ರಶ್ನೆ ಆಯ್ತಾ ನಿಮ್ದು? ಸರಿ, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾ ಬೇಡವಾ ಅದರ ಬಗ್ಗೆ, ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತಾರೆ. ಹೌದೌದು, CA ನರಸಿಂಹರಾವ್ ಅವರು ಕರೆಕ್ಟ್ ಆಗಿ ಹೇಳ್ತಾರೆ. ಅವ್ರು ಏನು ಹೇಳಿದ್ದು, ನೀವು ಏನು ಕೇಳಿದ್ದು ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಕೇಳಿ ಸರ, ಕೇಳ್ತಾ ಇದೆಯಾ? ಹೇಳಿ. ಈಗ ನಾನು ಏನು ಹೇಳಿದ್ದೇನೆ ಅಂದರೆ, ಅಪ್ ಟು 12 ಲಕ್ಷ ಇರುವವರಿಗೆ ಟ್ಯಾಕ್ಸ್ ನಿಲ್ಲಾಗಿದೆ. ಬಟ್ ರಿಟರ್ನ್ಸನ್ನು ಫೈಲ್ ಮಾಡಬೇಕು. 2.5 ಲಕ್ಷ ಇನ್ಕಮ್ ಜಾಸ್ತಿ ಇದ್ದವರು, ಅದು ಗೌರ್ಮೆಂಟ್ ಅವರು ಇನ್ನು ಫ್ಯೂಚರ್ ಥಿಂಕ್ ಮಾಡಬೇಕು. ಆ ರಿಟರ್ನ್ ಫೈಲಿಂಗ್ ಅನ್ನುವಂಥದ್ದು ಅವರು ತೆಗಿಬೇಕು ಅಂತ ಹೇಳಿದ್ದು, ಅದು ಆ ತೆಗೆದ ಮೇಲೆ ವೀಸಾ ಇದಕ್ಕೂ ಅಪ್ಲೈ ಆಗ್ತದೆ. ಈಗ ಏನು ಮಾಡಿದ್ದಾರೆ ಅವರು, ಅಪ್ಡೇಟೆಡ್ ರಿಟರ್ನ್ ಕಾನ್ಸೆಪ್ಟಲ್ಲಿ 2 years ಇದನ್ನು 4 ವರ್ಷಕ್ಕೆ ಮಾಡಿದ್ದಾರೆ. ಈಗ ಮೊದಲು ಏನಿತ್ತು, 31 ಜುಲೈ ಒಳಗೆ ರಿಟರ್ನ್ ಫೈಲ್ ಮಾಡಬೇಕಿತ್ತು. ಕಡೆಗೆ 30th ಸೆಪ್ಟೆಂಬರ್ ಒಳಗೆ ದೋಸ್ ವಾರ್ 1 crore ಅಬೌವ್ ಟರ್ನ್ ಇದ್ದವರು, ಕಡೆ ಡಿಸೆಂಬರ್ ಇಸ್ ದ ಲಾಸ್ಟ್. ನಿಮಗೆ ಮೊದಲು ಏನಾಗ್ತಿತ್ತು, ನೀವು ಕಳೆದ 2 ವರ್ಷದ ರಿಟರ್ನ್ ಒಟ್ಟಿಗೆ ಫೈಲ್ ಮಾಡ್ಬೋದಿತ್ತು. ಈಗ ಡಿಸೆಂಬರ್ ನಂತರ ನಿಮಗೆ ರಿಟರ್ನ್ ಫೈಲ್ ಮಾಡಲಿಕ್ಕೆ ಬಿಡೋದಿಲ್ಲ. ಈಗ ಅದಕ್ಕೆ ಅಪ್ಡೇಟೆಡ್ ರಿಟರ್ನ್ ಅಂತ ಕಾನ್ಸೆಪ್ಟ್ ಮಾಡಿ ಅವರು ಆ 2 years ಅನ್ನುವಂಥದ್ದನ್ನು 4 years ಮಾಡಿದ್ದಾರೆ. ಈಗ ವೀಸಾ ನಿಮಗೆ ಇದು ಮಾಡುವಾಗ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಮತ್ತು ಟ್ಯಾಕ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂತ ಬಂದಿದೆ. ಐ ಥಿಂಕ್ ದ್ಯಾಟ್ ಕ್ಯಾನ್ ಬಿ ದೇ ಕ್ಯಾನ್ ಎಕ್ಸೆಪ್ಟ್. ಟ್ಯಾಕ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂತ ಒಂದು ಬಂದಿದೆ. ಆ ಟ್ಯಾಕ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಮೋಡ್ ಮುಖಾಂತರ ನೀವು ಎಲ್ಲಿ ವೀಸಾ ಬೇಕಾದ್ರೆ ತಗೊಳ್ಬೋದು. ರಿಟರ್ನ್ ಫೈಲ್ ಮಾಡದೇ ಇದ್ದರೂ ಟ್ಯಾಕ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂತ ನೀವು ತಗೊಂಡ್ರೆ ನಿಮಗೆ ಯು ಕ್ಯಾನ್ ಅಪ್ಲೈ ಫಾರ್ ಅಸೆಸಿಂಗ್ ಆಫೀಸರ್. ರಿಟರ್ನ್ ಇಸ್ ನಾಟ್ ಕಂಪಲ್ಸರಿ. ಅಲ್ಲ, ನಂದೊಂದು ಎಕ್ಸ್ಪ್ಲನೇಷನ್ ಉಂಟು ಅದಕ್ಕೆ. ರಿಟರ್ನ್ಸ್ ಬೇಡ ಅಂತ ಹೇಳಿದರೆ, ಈಗ ಇನ್ಕಮ್ 12 ಲಕ್ಷ ಪ್ರಾಫಿಟ್ ಸ್ಯಾಲ್ರಿ ಅವರಿಗೆ ಓಕೆ, ಬಿಸ್ನೆಸ್ ಅವನಿಗೆ 12 ಲಕ್ಷ ಪ್ರಾಫಿಟ್ ಅಂತ ಗೊತ್ತಾಗೋದು ಹೇಗೆ? ಅವನು 10 ಕೋಟಿ ಟರ್ನ್ ಓವರಿಂದ 9 ಕೋಟಿ ಚಿಲ್ಲರೆ ಎಕ್ಸ್ಪೆನ್ಸ್ ಪರ್ಚೇಸ್ ತೆಗೆದು ಆಗ ಬರುವುದು. ಅವ 15 ಕೋಟಿ ಮಾಡಿ ನಂಗೆ 12 ಇಲ್ಲ ಅಂತ ರಿಟರ್ನ್ಸೇ ಬೇಡ ಅಂತ ಕೂತ್ರೆ ಮಾನಿಟರಿಂಗ್ ದ ಇನ್ಕಮ್ ಅದು ಆಗುದಿಲ್ಲ. ನೋಡಿ, ಬೇಕೇ ಸರ್, ಇಲ್ಲಿ ಕೇಳಿ, ಅವ 20 ಕೋಟಿ ಟರ್ನ್ ಓವರ್ ಮಾಡ್ತಾನೆ, ಅವನ ಪ್ರಾಫಿಟ್ 10 ಲಕ್ಷ ಇಲ್ಲ. ಸೊ ಅವ ನನಗೆ 20 ಕೋಟಿ ಟರ್ನ್ ಓವರ್ ಮಾಡಿದ್ದೇನೆ, ನಾನು ರಿಟರ್ನ್ಸ್ ಬೇಡ ಅಂತ ಕಾನೂನು ತಂದ್ರೆ ಎಲ್ಲಿ ಹೋಗ್ತದೆ? ಇಸ್ ಇಟ್ ಪಾಸಿಬಲ್? ನರಸಿಂಹರಾವ್ ಕೂಡ ಹೇಳುದು ಅದೇ. ನೋಡಿ, 12 ಲಕ್ಷ ಎಕ್ಸಾಮ್ಷನ್ ಇದೆ ಅಂತ ಹೇಳಿ ನೀವು ರಿಟರ್ನ್ ಫೈಲ್ ಮಾಡಲೇಬೇಕು. ಅವ್ರು ಹೇಳುದು ಗವರ್ಮೆಂಟ್ ಇಂದ ಟ್ಯಾಕ್ಸ್ ಬರೋದಿಲ್ಲ ಅಷ್ಟೇ, ರಿಟರ್ನ್ಸ್ ಬೇಕೇ. ಯಾಕಂದ್ರೆ ಅವ್ರು ಹೇಳಿದ್ರು ಗವರ್ಮೆಂಟ್ ವಾಪಸ್ ತೆಗಿಲಿ, ರಿಟರ್ನ್ಸ್ ಬೇಡ ಅಂತ. ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ರಿಡ್ಯೂಸ್ ಮಾಡಬೇಕು, ಅದಕ್ಕೆ ಇನ್ವೆಸ್ಟ್ಮೆಂಟ್ ಟ್ಯಾಕ್ಸ್ ಅಂತ ಬೇರೆ ಆಗುದಿಲ್ಲ. ಅದನ್ನು ಇನ್ನೊಂದು ಕಾನೂನು ಆಗ್ತದೆ ಹೊಸದೇ. ಅಲ್ಲ, ಇಂಪಾಸಿಬಲ್. ಹೊಸ ಆದಾಯ ತೆರಿಗೆ ಕಾಯ್ದೆ ಬರ್ತದಲ್ಲ, ಅದರಲ್ಲಿ ಮಿಡ್ಲಲ್ಲಿ ಒಂದು ಬಿಹಾರ್ ಡಿಸ್ಕಷನ್ ಇತ್ತು. ಅದ್ರ ನನ್ನ ಸ್ವಲ್ಪ ಒಂದು ಅನಿಸಿಕೆ ಏನಂದ್ರೆ, ಒಂದು ಬಜೆಟ್ ಅಲ್ಲಿ ಎಲ್ಲಾ ಸ್ಟೇಟಿನ ಹೆಸರು ತೆಗಿಲಿಕ್ಕೆ ಆಗುದಿಲ್ಲ. ಈಗ ಬಜೆಟ್ ಅಂದ್ರೆ ಇಟ್ ಇಸ್ ಎಲೆಕ್ಷನ್ ಮ್ಯಾನಿಫೆಸ್ಟೋ ಅವರು ಇಂಪ್ಲಿಮೆಂಟ್ ಮಾಡುವುದು. ಅವರು ಎಲೆಕ್ಷನ್ ಮ್ಯಾನಿಫೆಸ್ಟೋ ಏನು ಹೇಳ್ತಾರೆ ಪ್ರಣಾಳಿಕೆ, ಅದನ್ನು 5 years ಇಂಪ್ಲಿಮೆಂಟ್ ಮಾಡಬೇಕು.
ಅದು ಬಜೆಟ್ ಆ್ಯಕ್ಚುಲಿ. ಈ ಬಜೆಟಲ್ಲಿ ಆ ಯೋಜನೆಯನ್ನು ಅವರ ಚುನಾವಣಾ ಪ್ರಣಾಳಿಕೆ ಏನಿದೆ ಅದ್ರ ಪ್ರಕಾರ ಮಾಡ್ತಾ ಇದ್ದಾರೆ. ಬಟ್ ಈ ಸರ್ತಿ ಬಿಹಾರದಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂದರೆ ಅದು ಇಲೆಕ್ಷನ್ಗೋಸ್ಕರ ಇರ್ಬೋದು ಅಂತ ನಾವು ಹೇಳ್ಬೋದು. ಬಟ್ ಇಟ್ ಕೆನಾಟ್ ಬಿ ರೂಲ್ಡ್ ಔಟ್. ಬಟ್ ಬಜೆಟ್ ಮೀನ್ಸ್ ದೇ ಹ್ಯಾವ್ ಟು ಕ್ಯಾರಿ ಔಟ್ ದ ಎಲೆಕ್ಷನ್. ನಿತೀಶ್ ಕುಮಾರ್ ಎಲ್ಲಿ ಅದು ಜಾರಿದ್ರೆ ಎಲೆಕ್ಷನ್ ಅಲ್ಲ, ನಾನು ಹೇಳಿದೆ ಬಿಹಾರಕ್ಕೆ ಏನು ಬೇರೆ ರಾಜ್ಯಕ್ಕೆ ಚೊಂಬು ಕೊಟ್ಟು ಹೇಳಿದಾಗೆ ಅವರು ಕಮ್ಮಿ ಮಾಡಿ ಬಿಹಾರಕ್ಕೆ ಏನು ಇಚ್ಛೆ ಕೊಡಲಿಲ್ಲ. ಹೆಸರು ನೀವು ಹೇಳಿದಾಗ ರಾಜ್ಯಕ್ಕೆ ಕಾರಣಕ್ಕೆ ಒಂದು 2 ಹೆಸರು ಹೇಳಿರ್ಬೋದು, 2-3 ಸಲ ಬಿಹಾರ. ಸರಿ, ಅದು ದಟ್ ಇಸ್ ದ ರೀಸನ್. ನಾವು 3 ಕರಾವಳಿಯವರು, ಖಂಡಿತ ಉಡುಪಿಯವರು. ನಮಗೆ ಒಕ್ಕರ್ನ ಹಲವು ವರ್ಷಗಳಿಂದ ಬೇಡಿಕೆ ಇದೆ. ನಮಗೊಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು, ಏಮ್ಸ್ ಟೈಪ್ನ ಒಂದು ಆಸ್ಪತ್ರೆ ಬೇಕು, ನಮ್ಮ ರೈಲ್ವೆ ಇಂಪ್ರೂವ್ಮೆಂಟ್ ಆಗಬೇಕು, ಇಲ್ಲಿಂದ ವಂದೇ ಭಾರತ್ ಹೋಗಬೇಕು, ನಾವು ಘಟ್ಟ ಪ್ರದೇಶಕ್ಕೆ ಹೋಗುವಂಥ ಏನೂ ಕೂಡ ವ್ಯವಸ್ಥೆ ಇಲ್ಲ, ಟೂರಿಸಮ್ ಇಲ್ಲ. ನಮ್ಮ ಕರಾವಳಿ ವಿಭಾಗದ ಪ್ರವಾಸೋದ್ಯಮ ಕೇಂದ್ರ ಇರುವಂಥದ್ದು ಬೀಚಸ್, ಅದರ ಬಗ್ಗೆ ಏನು ಉಲ್ಲೇಖ ಇಲ್ಲ. ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ? ನಾನು ಹೇಳ್ತೇನೆ ನೋಡಿ, ಮುಗಿಸ್ಲಿಲ್ಲ. ಕಳೆದ ಬಾರಿ ನಮ್ಮಲ್ಲಿ 26 ಸಂಸದರು ಇದ್ರು ಸರ್. ನಮ್ಮ ಸಂಸದರು ಮಾತನಾಡೋದೇ ಇಲ್ಲ, ಮಾತನಾಡಲಿಕ್ಕೆ ಭಾಷೆನೇ ಬರುವುದಿಲ್ಲ. ಆದರೆ ಎಲ್ಲವೂ ಕೂಡ ಉತ್ತರ ಭಾರತಕ್ಕೆ ಹೋದಾದರೆ ದಕ್ಷಿಣ ಭಾರತವನ್ನು ನೀವು ಕಡೆಗಣಿಸ್ತೀರಿ. ಇಲ್ಲಿ ನಾನು ಹೇಳ್ತೇನೆ, ಒಂದು ಪ್ರಥಮವಾಗಿ ಅಂದರೆ ಬಜೆಟ್ ಮಂಡಿಸಿದ್ದು ದೇಶದ್ದು, ಪರ್ಟಿಕ್ಯುಲರ್ ಕಲಾವರಿಗೆ ಅಂತ ಕೊಡ್ತಾರೆ ಒಂದು. ಮತ್ತೆ ಎಲ್ಲಿ ಕೊಟ್ಟಿಲ್ಲ, ಪ್ರತಿ ಒಂದು ಜಿಲ್ಲೆಗೆ 100 ಇಮಿಡಿಯೇಟ್ ಆಗಿ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ನಮ್ಮ ಜಿಲ್ಲೆಗೆ ಬರಬಾರ್ದು ಅಂತ ಉಂಟಾ? ಇನ್ಫ್ರಾಸ್ಟ್ರಕ್ಚರ್, ರೈಲನ್ನು ಮಾಡ್ತೇವೆ ಇಂತಿಷ್ಟು ದೊಡ್ಡ, ನಮ್ಮ ಸಂಸದರು ಹೋಗಿ ನಮ್ಮ ಜಿಲ್ಲೆಗೆ ತರಬಾರ್ದು ಅಂತ ಉಂಟಾ? ಟೂರಿಸಂ ತರ್ತಾರೆ. ಈಗ 50 ಟೂರಿಸಂ ಡೆಸ್ಟಿನೇಷನ್ ಅನ್ನು ಗುರುತಿಸಬೇಕು ಅಂತ ಹೇಳಿದ್ದಾರೆ. ಯಾವುದಂತ 50 ಹೆಸರು ಹೇಳಿಲ್ಲ. ಈಗ ಅದನ್ನು ಗುರುತಿಸಬೇಕು ನಮ್ಮ ಸಂಸದರು. ಹಾಗೆ ಮಂಗಳೂರು ಸ್ಮಾರ್ಟ್ ಸಿಟಿ ಮಾಡ್ತೇವೆ ಅಂತ ಹೇಳಿದ್ರು, ಎಲ್ಲಿ ಆಗಿದೆ? 50 ಟೂರಿಸಂ ಸೆಂಟರ್ ಅನ್ನು ಈ ವರ್ಷ ಒಂದೇ ವರ್ಷದಲ್ಲಿ 50 ಟೂರಿಸಂ ಸೆಂಟರ್ ನೋಟ್ ಮಾಡಿ ಡೆವಲಪ್ ಮಾಡ್ಲಿಕ್ಕೆ ದೊಡ್ಡ ಆಗ್ತೇವೆ ಅಂತ ದೊಡ್ಡ ತೆಗೆದಿಟ್ಟಿದ್ದಾರೆ. ಅದರಲ್ಲಿ ಕರಾವಳಿ ಬರುವುದಲ್ಲ. ಕರಾವಳಿಯನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಯಾವ ಪ್ಲೇಸಿಗೆ ಹೋಗಿಲ್ಲ. ನಾವು ಕರಾವಳಿ ಥಿಂಕ್ ಮಾಡಬಹುದು. ಆದ್ರೆ ದೇಶದ ಬಜೆಟ್ ಅಲ್ಲ. ಎಷ್ಟು ವರ್ಷದಿಂದ ಕರಾವಳಿಯ ಸಂಸದರು ಬಿಜೆಪಿಯವರು ಸರ್ ಇರ್ಲಿ, ಮಂಗಳೂರಿನಲ್ಲಿ, ಉಡುಪಿಯಲ್ಲಿ ಯಾವುದು ಎಷ್ಟು ವರ್ಷದಿಂದ ಹೇಳಿ ನನಗೆ? ಯಾವ್ದು ಆಗಿಲ್ಲ ಹೇಳಿ, ವರ್ಷ ತುಂಬಾ ಯಾವ್ದು ಆಗಿಲ್ಲ ಹೇಳಿ. ಇಂದ್ರಾಳಿಯ ಒಂದು ಸೇತುವೆ ಆಗ್ಲಿಲ್ಲ, ಇನ್ನು ಯಾವ್ದು ಆಗ್ಲಿಲ್ಲ ಅಂತ ರೀಸನ್ ನೋಡಿದ್ರೆ ಅಲ್ಲ ಆಗ್ತಾ ಉಂಟಲ್ಲ ಈಗ ಫಾಸ್ಟ್ ಅಲ್ಲಿ ಯಾವಾಗ ರೀಸನ್ ಅದನ್ನು ಸಂಸದರು ಬೆನ್ನಿಡಿದು ಎಲ್ಲವೂ ಮಾಡಿ ರೀಸನ್ ಅದು. ಓಕೆ ನೋಡಿ, ಕರಾವಳಿಯನ್ನು ನೆಗ್ಲೆಕ್ಟ್ ಮಾಡೋ ಪ್ರಶ್ನೆ ಇದೆ. ಹಲೋ ಕರೆ ಕಟ್ಟಾಗಿದೆ ಸರ್. ನೀವು ಹೇಳಿದ ಹಾಗೆ ದೇಶದಲ್ಲಿ ಒಂದು ಪ್ಲೇಸ್ ಅನ್ನು ನೆಗ್ಲೆಕ್ಟ್ ಮಾಡುವುದು, ಒಂದು ವ್ಯವಸ್ಥೆ ಕಮ್ಮಿ ನಮ್ಮ ಅಪೇಕ್ಷೆ ಇರ್ತದೆ. ನಮ್ದೆಲ್ಲ ಇಷ್ಟೆಲ್ಲ ಮಾಡ್ಬೇಕು ಸಹಜ. ಆದರೆ ಅದೊಂದು ಇಡೀ ದೇಶದ ಬಜೆಟ್ ಮಾಡುವಾಗ ನೀವು ಹೇಳಿದಾಗ ಬಿಹಾರ ಒಂದೇ ತೆಗೆದು ಕರಾವಳಿ ಹೆಸರು ತೆಗೆದಿರಂತೆ ಬರ್ತದೆ. ಬಟ್ ಆ ಇನ್ಫ್ರಾಸ್ಟ್ರಕ್ಚರ್ ಏನಿಷ್ಟು ದೊಡ್ಡಿಟ್ಟಿದ್ದಾರೆ, ಪರ್ಟಿಕ್ಯುಲರ್ ಇಂಥದೇ ಮಾಡಿ ಅಂತ ಹೇಳಿಲ್ಲ. ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ಸಂಸದರು ಬೆನ್ನಿಡಿದು, ಅದು ನಮ್ಮ ಕೆಲಸ ಉಂಟು, ಅವರ ಬೆನ್ನಿಡಿದು ಮಾಡಿಸುವಂತ. ನಮ್ಮ ಸಂಸದರು ಯಾಕೆ ಮಾಡುವುದಿಲ್ಲ ಅಂತ ನಮ್ಮ ಸಂಸದರನ್ನು ಬೆನ್ನಿಡಬೇಕು. ನಮ್ಮ ಇಲ್ಲಿ ಯಾರು ಅರ್ಥ ಆಯ್ತಾ? ದೊಡ್ಡಿಟ್ಟಿದೆ, ದೊಡ್ಡ ಕೊರತೆ ಮಾಡಿಲ್ಲ. ನಾನು ಹೇಳಿದಲ್ಲ, ಹಾಸ್ಪಿಟಲ್ಗೆ ದುಡ್ಡು ಹಾಕುದು ಅಂತ ಇರ್ತೇವೆ. ನೀವು ಹೇಳಿದ ಮೆಡಿಕಲ್ ಕಾಲೇಜ್ ಆಗಲಿ, ಟೂರಿಸಂಗೆ 50 ಟೂರಿಸಂ ನಮ್ದು ತರಬಹುದು, ಒಂದೇ ಮಲ್ಪೆಯನ್ನು ತರಬಹುದು. ಅರ್ಥ ಆಯ್ತಾ? ತಂದು ದುಡ್ಡು ಇಟ್ಟಿದ್ದಾರೆ. ನಮ್ಮ ಸಂಸದರ ಬೆನ್ನಿಡಬೇಕು, ನಮ್ಮ ಜನರ ಕರ್ತವ್ಯ. ಈಗ ಅದು ಮಾಡ್ಲಿಕ್ಕೆ ಆಗ್ತದೆ. ಸರಿ, ಆತ್ಮೀಯ ವೀಕ್ಷಕರೇ, ಗರಂ ಚರ್ಚೆ ಆಗ್ತಾ ಇದೆ. ಬಹುಶಃ ಇಷ್ಟು ಚರ್ಚೆ ಲೋಕಸಭೆಯಲ್ಲಿ ಆಗಲಿಕ್ಕಿಲ್ಲ, ಇನ್ನೂ ಆಗಬೇಕು ಬಜೆಟ್ ಮೇಲೆ ಸೆಷನ್. ಆದರೆ ಸ್ಪಷ್ಟವಾಗಿ ಇಬ್ಬರೂ ಕೂಡ ತಮ್ಮ ತಮ್ಮ ನಿಲುವನ್ನು ನಿಮ್ಮ ಮುಂದೆ ಇಡ್ತಿದ್ದಾರೆ. ಈ ಡಿಬೇಟ್ ಅವರ್ನಲ್ಲಿ ಸಣ್ಣ ವಿರಾಮದ ಹೊತ್ತಾಗಿದೆ. ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ಬ್ರೇಕಿನ ನಂತರ ಡಿಬೇಟಿಗೆ ಸ್ವಾಗತ. ನಾನು ಅಲ್ವಿಂದಾಂತಿ ಪೆರ್ನಾಲು. ನಮ್ಮೊಂದಿಗಿದ್ದಾರೆ ಸಿ ನರಸಿಂಹನಾಯಕ್ ಮತ್ತು ದೇವಕರ್ ಶೆಟ್ಟಿ ಕೆ. ಸೊ ಬಜೆಟ್ ಅಂತ ಹೇಳಿದರೆ ದೇವಕರ್ ಶೆಟ್ಟಿ ಹೇಳಿದಾಗಿಂತ ಬಜೆಟ್ ಅಂದರೆ ಟ್ಯಾಕ್ಸ್ ಅಲ್ಲ, ಟ್ಯಾಕ್ಸ್ ಅಂದರೆ ಬಜೆಟ್ ಅಲ್ಲ. ಬಜೆಟ್ ಅಂದರೆ ವಿವಿಧ ಆಯಾಮಗಳಲ್ಲಿ ಎಲ್ಲ ಕ್ಷೇತ್ರಗಳಿಗೂ ಕೂಡ ವಿತ್ತೀಯ ಮಂತ್ರಿ ಅಥವಾ ಫಿನಾನ್ಸ್ ಮಿನಿಸ್ಟರ್ ಅವರು ನೋಡ್ಕೊಳ್ಬೇಕಾಗತ್ತೆ. ಇದು ಸಮಗ್ರ ದೇಶದ ಒಂದು ಬದಲಾವಣೆ. 2047ಕ್ಕೆ ನಮ್ಮದು ಅಭಿವೃದ್ಧಿ ಹೊಂದಿದ ಭಾರತವಾಗಬೇಕಾದರೆ ಈಗಿನಿಂದಲೇ ನಾವು ಅದಕ್ಕೆ ಪಾತ್ರವಹಿಸಬೇಕು ಅಂಥೇಳಿ. ಸರಿ, ನಿಮ್ಮಲ್ಲಿ ಕೇಳುವಂಥದ್ದು, ಈ GST ಎಂಬುದು ಗುಮ್ಮಾಗಿಬಿಟ್ಟಿದೆ. ಈ ಬಜೆಟ್ ಬರುವ ಮೊದಲೇ ನಾವು ಥಿಯೇಟರ್ನಲ್ಲಿ ತಿನ್ನುವಂಥ ಪಾಪ್ಕಾರ್ನಿಗೆ GST ಹಾಕ್ತೀರಿ. ನಿಮ್ಮದೊಂದು ಹಳೆಯ ವೆಹಿಕಲನ್ನು ನಾನು ಮಾರಬೇಕಾದ್ರೆ GST ಹಾಕ್ತೀರಿ. ಎಲ್ಲ ಆರ್ಥಿಕ ಡೋಲಾಮಯನ ಆಗೋದು, ಅಪ್ಸ್ ಆ್ಯಂಡ್ ಡೌನ್ ಆಗುವಂಥದ್ದು ಪೆಟ್ರೋಲ್ ಮತ್ತು ಡೀಸೆಲ್ನಿಂದ. ಅದು ಯಾಕೆ GSTಯಿಂದ ಹೊರಗಿಟ್ಟಿದ್ದೀರಿ? ನಿಮ್ಗೆ ಏನಾದರೂ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನುವಂಥದ್ದು ಅದು ಆ್ಯಕ್ಚುಲಿ ಸ್ಟೇಟ್ ಸಬ್ಜೆಕ್ಟ್. ಸ್ಟೇಟಿನವರು ಅದರ ಬಗ್ಗೆ ಸ್ವಲ್ಪ ಡಿಸಿಷನ್ ತಗೊಳ್ಬೇಕು.
ಒಪ್ತಾ ಇಲ್ಲ ಸ್ಟೇಟ್ ರೆಡಿ ಇದ್ದಾರೆ. ಆಕ್ಚುಲಿ ಅದರಲ್ಲಿ ಏನಾಗಿದೆ ಅಂದ್ರೆ ಟ್ಯಾಕ್ಸ್ ಹಾಕ್ಲಿಕ್ಬೇಕಲ್ಲ. ಇಲ್ಲ ಸ್ಟೇಟ್ನವ್ರಿಗೆ ಟ್ಯಾಕ್ಸ್ ಹಾಕಬೇಕು, ರೆವೆನ್ಯೂ ಲಾಸ್ ಆಗುತ್ತೆ ಅಂತ ಒಪ್ತಾ ಇಲ್ಲ. ಈಗ ಏನು ಗ್ಯಾರಂಟಿ ಸ್ಕೀಮ್ ಮಾಡ್ತಾ ಇದ್ದಾರೆ ಇವರು, ಈ ಸೆಸ್ ಇಂದ ಪೆಟ್ರೋಲ್ ಮೇಲೆ ಇದರಿಂದ ಇನ್ಕ್ರೀಸ್ ಮಾಡಿ ಅವರು ರೆವಿನ್ಯೂ ಅನ್ನ ತುಂಬಿಸ್ಕೊಳ್ತಾ ಇದ್ದಾರೆ. ಸೊ ಸ್ಟೇಟಿನವರು ಅದ್ರ ಬಗ್ಗೆ ಡಿಸಿಷನ್ ತಗೊಳ್ಬೇಕು. ಸೊ ದೆನ್ ಅವರ್ ಪೆಟ್ರೋಲ್ ರೆಡಿ ಇದ್ದಾರೆ, ಹೇಳಿದ್ದಾರೆ. ಸ್ಟೇಟ್ನವರು ಒಪ್ತಾ ಇಲ್ಲ, ರೆವೆನ್ಯೂ ಲಾಸ್ ಆಗುತ್ತೆ, ಅವರದ್ದೆಲ್ಲ ಆಕ್ಟಿವಿಟೀಸ್. ಮತ್ತೆ ನಿಮ್ದು ಒಂದು ಇಂಟರಪ್ಷನ್ ನೀವು ಹೇಳಿದ್ರೆ ಏಮ್ಸ್ ಬಗ್ಗೆ. ನಾನು ಏನು ಹೇಳುದು ಅಂದ್ರೆ ಗವರ್ಮೆಂಟ್ ಶುಡ್ ಟೇಕ್ ಓವರ್ ಹೆಲ್ತ್ ಅಂಡ್ ಎಜುಕೇಶನ್ ಸ್ಲೋಲಿ. ಈಗ ಎಜುಕೇಶನ್ ಮೇಲೆ 10,000 ಅಟಲ್ ಥಿಂಕರ್ ಲ್ಯಾಬ್ಸ್ಗಳು ಪ್ರಾರಂಭ ಮಾಡ್ತಾರೆ ಸರ್ಕಾರಿ ಶಾಲೆಯಲ್ಲಿ. ನಾನು ಹೇಳೋದು ಈ ಪ್ರೈವೇಟ್ ಸ್ಕೂಲ್ಸ್ ಇಂದ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಗವರ್ಮೆಂಟ್ ಈಗ ನಾವು ಅಮೆರಿಕ ಕಂಪೇರ್ ಮಾಡ್ತೇವೆ, ಬೇರೆ ಬೇರೆ ದೇಶಕ್ಕೆ ಕಂಪೇರ್ ಮಾಡ್ತೇವೆ, ಆದ್ರೆ ಅಲ್ಲಿ ಯಾವ ಸಿಸ್ಟಮ್ ಇದೆ ಅದನ್ನು ಫಾಲೋ ಮಾಡಬೇಕು. ಹೆಲ್ತ್ ಮತ್ತೆ ಎಜುಕೇಶನ್ ಇಸ್ ಫ್ರೀ, ಹೆಲ್ತ್ ಇಸ್ ಫ್ರೀ. ನಾನು ಹೇಳ್ತೇನೆ ನನ್ನ ಒಪಿನಿಯನ್ ನೋಡಿ. ಎಜುಕೇಶನ್ ಎಂಬುದು ಗವರ್ಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ಲ, ಇನ್ಸ್ಟಿಟ್ಯೂಟ್ ಅನ್ನು ಮಾಡಬಹುದು. ಮುಂಚೆ ನಮಗೆ ಸ್ವಾತಂತ್ರ್ಯ ಬಂದಾಗ ನಮ್ಮ ದುಡ್ಡಿರುವಂತ ಜನ ಇರಲಿಲ್ಲ. ಎಜುಕೇಶನ್ ಗವರ್ಮೆಂಟ್ ಮಾಡಬೇಕಾಯ್ತು ಹಳ್ಳಿಯಲ್ಲಿ. ರೈಟ್ ಟು ಎಜುಕೇಶನ್ ಈಗ ಫಂಡಮೆಂಟಲ್ ರೈಟ್ಸ್ ಅಲ್ವಾ? ಎಜುಕೇಶನ್ ಪ್ರೈವೇಟ್ ಮ್ಯಾನೇಜ್ ಮಾಡಿ ಗವರ್ಮೆಂಟ್ ಅದನ್ನು ಕಂಟ್ರೋಲ್ ಮಾಡಬೇಕು. ನೀವು ಪ್ರೈವೇಟ್ ಗೆ ಕೊಡ್ತೀರಿ, ಪ್ರೈವೇಟ್ ಅವರು ಹಣ ಮಾಡ್ತಾರೆ, ಅದಕ್ಕೆ ಕಂಟ್ರೋಲ್ ಬೇಕು. ಹಣ ಮಾಡೋದಾಗಿ ಗವರ್ಮೆಂಟ್ ಕಂಟ್ರೋಲ್ ಬೇಕು. ಯಾಕೆ ಅವಕಾಶ ಕೊಡ್ತೀರಿ? ನಾವು ಮಾಡಿದ್ದು ಗ್ರೇಟ್. ನಮ್ದು ಹಳ್ಳಿಯಲ್ಲಿ ಸಾಲೆ ಮಾಡುವಂತ ಪರಿಸ್ಥಿತಿ ಯಾರ್ದು ಇರ್ಲಿಲ್ಲ ಅಂತ ಗವರ್ಮೆಂಟ್ ಇಲ್ದದ್ದು. ಲಕ್ಕಿಲಿ ಮಾಡಿದ್ದಾರೆ ಮೇಜರ್ಲಿ. ಹೌದಾ? ಬೇರೆ ಯಾರು ಮಾಡೋ ಅವಶ್ಯಕತೆ ಅಲ್ಲ. ಅವ್ರು ಏನ್ ಹೇಳಿದ್ರು, ದುಡ್ಡು ಇರ್ಲಿಲ್ಲ. ಅವ್ರು ಏನ್ ಹೇಳಿದ್ರು, ಇಂಟರ್ನೆಟ್ ಗವರ್ಮೆಂಟ್ ಸ್ಕೂಲಿಗೆ ಕೊಡ್ತಾರೆ. ಗವರ್ಮೆಂಟ್ ಸ್ಕೂಲಿಗೆ ಯಾರು ಹೋಗ್ತಾರೆ ಈಗ? ನೋಡಿ ಅದೇ ಗವರ್ಮೆಂಟ್ ಸ್ಕೂಲ್ ರನ್ ಮಾಡೋ ಕೆಲಸ ಗವರ್ಮೆಂಟ್ ಅಲ್ಲ. ನೀವು ಪ್ರೈವೇಟ್ ಸ್ಕೂಲ್ ಅನ್ನ ಅಬಲಿಷ್ ಮಾಡಿ. ನೋಡಿ ಆಗುದಿಲ್ಲ, ಇಂಪಾಸಿಬಲ್. ಗವರ್ಮೆಂಟ್ ಸ್ಕೂಲ್ ರನ್ ಮಾಡ್ಲಿಕ್ಕೆ ಆಗ್ತದಾ? ಅಲ್ಲ ಸರ್, ಇಂಟರಪ್ಟ್. ಈಗ ಇವರು ಹೇಳ್ತಾರೆ ಗವರ್ಮೆಂಟ್ ಸ್ಕೂಲ್ಗೆ ಯಾರು ಹೋಗ್ತಾರೆ ಅಂತ. ಯಾರು ಹೋಗ್ತಾರೆ? ಸ್ವಲ್ಪ ಡೆಲ್ಲಿಗೆ ಹೋಗುವ, ಹಳ್ಳಿಯಿಂದ ಡೆಲ್ಲಿಗೆ ಹೋಗುವ. ಡೆಲ್ಲಿಯಲ್ಲಿ ಎಲ್ಲ ಗವರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಪ್ರೈವೇಟ್ ಸ್ಕೂಲ್ನ ಹಾಗೆಯೇ ಡೆಲ್ಲಿಯ ಸ್ಕೂಲ್ಸ್ಗಳನ್ನ ಇಂಪ್ರೂವ್ಮೆಂಟ್ ಮಾಡಲಾಗಿದೆ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನೀವು ಮುಲ್ಕಿಯಿಂದ ಭಾಸ್ಕರ್ ಶೆಟ್ಟಿ ಅಂತ. ಶೆಟ್ರೆ ಮಾತಾಡಿ. ಇದು ನೋಡಿ, ಈಗ ಒಂದು ಕಡೆಯಲ್ಲಿ 5 ಲಕ್ಷಕ್ಕಿಂತ ಮೇಲ್ಪಟ್ಟು ಟ್ಯಾಕ್ಸ್ ಕೊಡ್ಬೇಕಂತ ಹೇಳ್ತಾರೆ, ಮತ್ತೊಂದು ಕಡೆಯಲ್ಲಿ 12 ಲಕ್ಷ ತನಕ ಟ್ಯಾಕ್ಸ್ ಇಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಅದನ್ನು ವಿವರಿಸಿ ಹೇಳ್ಬೋದಾ? ಹೇಳ್ತಾರೆ, ನರಸಿಂಹನಾಯ್ಕ ಅವರು ಹೇಳ್ತಾರೆ. ಕರೆಕ್ಟ್ ಆಗಿ ಕೇಳಿ. ಈಗ ನಿಮ್ದು ಸ್ಯಾಲ್ರಿ ಆದ್ರೆ 12,75,000 ತನಕ ಟ್ಯಾಕ್ಸ್ ಇಲ್ಲ. 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮತ್ತೆ 12 ಲಕ್ಷ ಬೇಸಿಕ್ ಎಕ್ಸಂಪ್ಷನ್. ಮೊದಲು ಲಾಸ್ಟ್ ಇಯರ್ 7 ಲಕ್ಷ ಇತ್ತು. ಆ 7 ಲಕ್ಷವನ್ನು 12 ಲಕ್ಷ ಮಾಡಿದ್ದಾರೆ. ಈಗ 5 ಲಕ್ಷದವರೆಗೆ ಅದು ಸ್ಕೀಮೇ ಇಲ್ಲ. ಅದು 2.5 ಲಕ್ಷ ಓಲ್ಡ್ ರೆಜಿಮಲ್ಲಿ ಮತ್ತು ನ್ಯೂ ರೆಜಿಮಲ್ಲಿ 12 ಲ್ಯಾಕ್ಸ್. ಅಲ್ಲಿ ಏನಾಗ್ತದೆ ಈಗ 4 to 8 ಲ್ಯಾಕ್ಸ್ 5%, 8 to 12 ಲ್ಯಾಕ್ಸ್ 10%. ಅದು ತೋರಿಸ್ತಾರಲ್ಲ, ಅದರಲ್ಲಿ 5% ಏನಂತ ಕೇಳೋದು ಅವರು. ಯಾವುದು 5%? 4 to 8 ಲ್ಯಾಕ್ಸ್ ಇನ್ಕಮ್ ನಿಮ್ದು 13 ಲಕ್ಷ ಬಂದರೆ 4 to 5 ಲ್ಯಾಕ್ಸ್ ಬರ್ತದೆ. ಓಕೆ, ನಿಮ್ದು 13 ಲಕ್ಷ 12,76,000 ಆದ್ರೂ ಬಂದ್ರು ಬರ್ತದೆ. 12 ಲಕ್ಷ 4 ಲಕ್ಷದಿಂದ ಕ್ಯಾಲ್ಕುಲೇಟ್ ಆಗ್ತದೆ. ಓಕೆ, ಅದು ಗೊಂದಲ ಇದೆ ಅಂತ ಹೇಳಿದ್ದಾನೆ. ನಾನು ಹೇಳ್ತೇನೆ ಭಾಸ್ಕರ್ ಶೆಟ್ರ, ನೋಡಿ ನಿಮ್ದು 12 ಲಕ್ಷ ತನಕ ಟ್ಯಾಕ್ಸ್ ಇಲ್ಲ. ಆದ್ರೆ ಯಾರು 14 ಲಕ್ಷ ಇನ್ಕಮ್ ಉಂಟು ಅವರು ರಿಟರ್ನ್ಸ್ ಫೈಲ್ ಮಾಡುವಾಗ 12 ಲಕ್ಷದಿಂದ ಎಕ್ಸಾಂಪಲ್ 4 ಲಕ್ಷದಿಂದ 4ರಿಂದ 8 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 14 ಲಕ್ಷ ಬರುವಾಗ 4ರಿಂದಲೇ ಟ್ಯಾಕ್ಸ್ ಸ್ಟಾರ್ಟ್ ಆಗುತ್ತೆ. ಅದು ಹೇಳುದು ಅವರು. ಬಟ್ ಫೈಲ್ ಮಾಡುವುದು 12 ಇದ್ರೂ ಮಾಡಬೇಕು, ಟ್ಯಾಕ್ಸ್ ಬರ್ತದೆ ಅಂತ ಹೇಳುದು ಅವರು. ಅಲ್ಲ, ಅದು ಕನ್ಫ್ಯೂಷನ್ ಕೊಟ್ಟಿದ್ದಾರೆ ಮಾಧ್ಯಮದಲ್ಲಿ. ಅದು ಸ್ಪಷ್ಟೀಕರಣ ಅಲ್ಲ. ಸ್ಪಷ್ಟೀಕರಣ ಅಂದ್ರೆ ಈಗ 13 ಲಕ್ಷ ಇದ್ದವರು 4 ಲಕ್ಷದಿಂದ 8 ಲಕ್ಷ ಎಷ್ಟಾಗ್ತದೆ? 5% ಅಂದ್ರೆ 20,000 ರೂಪೀಸ್ ಆಗ್ತದೆ. ಕಡೆಗೆ 8 to 12 ಲ್ಯಾಕ್ಸ್ ಎಷ್ಟಾಗ್ತದೆ? 10% ಅಂದ್ರೆ 40,000 ಆಗ್ತದೆ. 60 ಆಯ್ತು. 12 to 15% 15 ಲಕ್ಷ ಆದರೆ 15% ಅಂದರೆ ಎಷ್ಟಾಗ್ತದೆ? 3 ಲಕ್ಷಕ್ಕೆ 15 ಅಂದರೆ 45,000 ಆಗ್ತದೆ. 45, 40, 20. ಕರೆಕ್ಟ್. ಮತ್ತು ಏನೂ ಡಿಡಕ್ಷನ್ ಸಿಗುದಿಲ್ಲ ಅವರಿಗೆ. ಇಷ್ಟು ಟ್ಯಾಕ್ಸ್ ಕಟ್ಟಬೇಕು ಅವರು. ಸರಿ, ಈಗ ಅದರಲ್ಲಿ ಒಂದು ನೋಡಿ, ಇದು ಎಲ್ಲಿ ತಪ್ಪುದು ಗೊತ್ತಾ? ನಮ್ಮ ಜನರಿಂದಲೇ ತಪ್ಪುದು. ಈಗ ಬಿಸ್ನೆಸ್ ಪೀಪಲ್ನವರು ಮೊನ್ನೆ ತನಗೆ ಎಕ್ಸಾಮ್ ಸ್ಯಾಲರಿ ಅವರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, 100% ಅಕೌಂಟ್ ಆಗಿರ್ತದೆ. ಬಿಸ್ನೆಸ್ ಪೀಪಲ್ನವರು ಹೇಳಿ ಒಂದು ಎಕ್ಸ್ಪ್ಲೇನ್ ಕೊಡ್ತೇನೆ. ಬಿಸ್ನೆಸ್ ಪೀಪಲ್ನವರು 7 ಲಕ್ಷ ಎಕ್ಸಾಮ್ ಇರೋದು 6 ಲಕ್ಷ 80ಕ್ಕೆ ನಿಲ್ಲಿಸ್ತಾ ಇದ್ರು. ಈಗ 12 ಬಂತು, 1180ಕ್ಕೆ ತಂದು ನಿಲ್ಲಿಸ್ತಾರೆ ಫೈಲ್ ಮಾಡುವಾಗ. ಹಲೋ, ನಮಸ್ತೆ, ನಾನು ಭೋಜನ ಶೆಟ್ಟಿ ಅಂತ. ಭೋಜನ ಶೆಟ್ಟಿ ನಮಸ್ಕಾರ. ನಮಸ್ಕಾರ ಆಲ್ವಿನ್ ಅವರೇ. ಹೇಳಿ. ನಮಗೆ ಒಂದು 2 ನಿಮಿಷ ಕೇಳಲಿಕ್ಕಿತ್ತು. ಕೇಳಿ. ಬಜೆಟ್, ದೇಶದ ಬಜೆಟ್ ಕರಾವಳಿಗೆ ಏನು ಸಿಗಲಿಲ್ಲ ಅಂತ ಹೇಳಿದರೆ ದೇಶದ ಬಜೆಟ್. ದೇಶದಲ್ಲಿ ಕರ್ನಾಟಕ ಇಲ್ಲವೇ? ಖಾಲಿ ಬಿಹಾರನೇ. ರೈಲ್ವೆ ತರ್ತಾರೆ 50 ಸ್ಮಾರ್ಟ್ ಸಿಟಿ ಮಾಡ್ಲಿಕ್ಕೆ ಏನೋ ಹೇಳಿದ್ದಾರೆ. ಸಾರಿ, ಇದು ಏನು ಟೂರಿಸಂ ಪ್ಲೇಸ್.
ನಮ್ಮ ಮಂಗಳೂರು ನಳಿನ್ ಕುಮಾರ್ ಪಿಟೀಲಿರುವಾಗ ಹೇಳಿದ್ದಾರೆ ಸ್ಮಾರ್ಟ್ ಸಿಟಿ ಆಯ್ತು ಅಲ್ಲಿ ಇಲ್ಲೂ ಆಯ್ತು ಎಂಬುದು ಅಂತ ನಮಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಆಯ್ತು. ಅವ್ರು ಹೇಳ್ತಾರೆ ರೈಲ್ವೆ ಇದು ಆಗ್ತದೆ ಅದು ಆಗ್ತದೆ. 2 ದಿನದಲ್ಲಿ ರೈಲ್ವೆ ಶೇರ್ 100 ರೂಪಾಯಿ ಬಿದ್ದಿದೆ. ನಮ್ಮ ಹೋದ ಸಮಯ 24 ಎಷ್ಟೋ ಇದ್ದರು ಸಂಸದರು ಕರ್ನಾಟಕದಿಂದ, 26+1 ಸುಮಲತಾ ಕೂಡ ಇಲ್ಲ. ಹಾಗಾದರೆ ಭಾರತದ ಬಜೆಟ್ ಒಳ್ಳೆ ಬಜೆಟ್ ಆಗಬೇಕು, ಎಲ್ಲ ರಾಜ್ಯಕ್ಕೆ ಹೋಗ್ಬೇಕು. ಇನ್ನೂ ಕೂಡ ಸಮಯ ಇದೆ ಹೇಳ್ತಾರೆ. ಇನ್ನು ಸಮಯ ಇರುವುದು 29ರಲ್ಲಿ, ಅದರ ಮೊದಲು ಇಲ್ಲದ್ರೆ 26ರಲ್ಲಿ ಆಗಬೇಕು ಅಷ್ಟೇ. ನಮ್ಮ ರಾಜ್ಯಕ್ಕೆ ಇಷ್ಟು ನಾವು ತೆರಿಗೆ ಕೊಟ್ಟು ಇಷ್ಟು ಸೆಂಟ್ರಲ್ ಸೆಕೆಂಡ್ ಲಾರ್ಜೆಸ್ಟ್ GST ಪೇಯರ್ ಕರ್ನಾಟಕ, ಆಫ್ಟರ್ ಮಹಾರಾಷ್ಟ್ರ. ಸೆಕೆಂಡ್ ಲಾರ್ಜೆಸ್ಟ್ GST ಪೇ ಮಾಡೋದು ಕರ್ನಾಟಕ, ಫಸ್ಟ್ ಇಸ್ ಮಹಾರಾಷ್ಟ್ರ. ಹೌದು, ನಾವು ಮಹಾರಾಷ್ಟ್ರಕ್ಕೆ ಸಿಗ್ತದೆ, ನಮಗೆ ಸಿಗ್ತಾ ಇಲ್ಲ. ನಾವು ನಮ್ಮ ಸೆಂಟ್ರಲ್ ಕೊಡುವುದು ಬಾದಾಮು, ಅವರು ನಮಗೆ ಕೊಡುವುದು ಪೀನಟ್. ನಾವು ಕೊಡುವುದು ಹಣ್ಣೆಯಲ್ಲಿ, ಅವರು ಕೊಡುವುದು ಚೆಂಬುನಲ್ಲಿ. ನಾನ್ ಕೇಳಿ ಅಷ್ಟೇ. ಅಲ್ಲಿ ನಾವು ಹೇಳುದು ನಮ್ಮ ರಾಜ್ಯದಲ್ಲಿ ಎಷ್ಟು ಬಜೆಟ್ ಹೋಗುವಾಗ ಇದು ಇಂದ್ರಾಳಿ ಸೇತುವೆ ಇಷ್ಟ ಆಗ್ತದೆ, ಅವರು ಹೇಳ್ತಾರೆ ಬಹಳ ಆಗ್ತದೆ. ಅದು ಪ್ರತಿಭಟನೆ ಆದ ಮೇಲೆ ಸ್ವಾಮಿ, ಇಷ್ಟು ಸಾವು ಆದ ಮೇಲೆ ಇಲ್ಲಿ ನೋಡಿ, ನಾನು ಹೇಳ್ತೇನೆ ಕೇಳಿ. ಸರಿ ನಾನು ಹೇಳ್ತೇನೆ ಉತ್ತರ. ಸರಿಯಾ ಹೇಳಿ. ನೋಡಿ, ನೀವು ಹೇಳಿದಿರಿ ಕರಾವಳಿ ನಮ್ಮ ದೇಶದಲ್ಲಿ ಉಂಟು, ನಮ್ಮ ರಾಜ್ಯದಲ್ಲಿ ಉಂಟು, ಏಕೆ ದುಡ್ಡು ಕೊಡ್ತಾ ಇಲ್ಲ ಕರ್ನಾಟಕದ ಏನು ಕೊಟ್ಟಿಲ್ಲ ಹೇಳಿ. ಪ್ರಪೋರ್ಷನ್ ನೋಡಿ, ಇವರು ಹೇಳ್ತಾರೆ GST ಕಲೆಕ್ಷನ್ ಜಾಸ್ತಿ ಹೋಗುತ್ತೆ. GST ದೊಡ್ಡ ಕಲೆಕ್ಷನ್ಗೆ ಇಡೀ ಎಲ್ಲ ರಾಜ್ಯಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಒಂದು ಫೈನಾನ್ಸ್ ಕಮಿಷನ್ ಅಂತ ಮಾಡಿದೆ. ಎಲ್ಲ ರಾಜ್ಯಗಳು ಒಟ್ಟಾಗಿ ಒಂದು ಫೈನಾನ್ಸ್ ಕಮಿಷನ್ ಅಂತ ಮಾಡಿ ಒಂದು ಲೆಕ್ಕಾಚಾರ ಉಂಟು. ಆ ಪ್ರಕಾರ ಅದು ಕಾಂಗ್ರೆಸ್ ಗೌರ್ಮೆಂಟ್ ಇರಲಿ, BJP ಗೌರ್ಮೆಂಟ್ ಇರಲಿ, ಚೇಂಜ್ ಮಾಡೋ ರೈಟ್ ಇಲ್ಲ. ಫೈನಾನ್ಸ್ ಕಮಿಷನಲ್ಲಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರು ಮೀಟಿಂಗ್ ಮಾಡುವಾಗ, ಪರ್ಸೆಂಟೇಜ್ ಅಲಾಟ್ ಮಾಡುವಾಗ ಇಂತಿಷ್ಟೇ ಪರ್ಸೆಂಟೇಜ್ ಇಷ್ಟು ರಾಜ್ಯಕ್ಕೆ ಹೋಗಬೇಕು, ನಮ್ಮ ವಾಪಸ್ ಬರೋದು ಕೊಡಿ ಅಲ್ವಾ, ಕೊಡಿ ಅಂತ ಹೇಳಿ ಹೇಳಿದ್ದಾರೆ. ಅಷ್ಟು ಪರ್ಸೆಂಟೇಜೇ ಬರ್ತಾ ಉಂಟು. ಇವನ್ ಕಾಂಗ್ರೆಸ್ ಗವರ್ಮೆಂಟ್ ಸೆಂಟ್ರಲ್ ಅಲ್ಲಿ ಇದ್ರು ಸಹ ಅಷ್ಟೇ ಪರ್ಸೆಂಟೇಜ್ ಬರ್ತದೆ ಈಗ ಲೆಕ್ಕ ಪ್ರಕಾರ. ನಾಳೆ ಫೈನಾನ್ಸ್ ಕಮಿಷನ್ ಫಾರ್ಮ್ ಆಗುವಾಗ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಹಣಕಾಸು ಸಚಿವರು ಹೋಗಿ ಅದಕ್ಕೆ ಪ್ರೆಷರ್ ಮಾಡಿ ನಮಗೆ ಇಷ್ಟೇ ಕಮ್ಮಿ ಅಲ್ಲ, ಇದನ್ನು ಜಾಸ್ತಿ ಮಾಡಿಕೊಂಡು ಮಾಡಬೇಕು ವಿನಃ ಈಗ ಮಧ್ಯದಲ್ಲಿ ನೀವು ಕಲೆಕ್ಷನ್ ಜಾಸ್ತಿ ಕೊಟ್ಟರೆ ಅಂತೇಳಿ ಪರ್ಸೆಂಟೇಜ್ ಜಾಸ್ತಿ ಮಾಡ್ಲಿಕ್ಕೆ ಆಗುದಿಲ್ಲ. ಅರ್ಥ ಆಯ್ತಾ? ಅದು ಕ್ಲಿಯರ್ ಆಗಿ ಲೆಕ್ಕ ಪ್ರಕಾರನೇ ಬರ್ತಾ ಉಂಟು. ನಾಳೆ ಚೇಂಜ್ ಮಾಡಬೇಕಾದ್ರೆ ಫೈನಾನ್ಸ್ ಕಮಿಷನ್ ಡಿಸಿಷನ್ ಚೇಂಜ್ ಆಗಬೇಕು. ಅದರಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕೂಡ ಇದ್ದಾರೆ, ಆಗ ಮಾತಾಡಿಲ್ಲ ಯಾರು ಸಹ. ಅದು ಗವರ್ಮೆಂಟ್ BJP ಕಾಂಗ್ರೆಸ್ ಪ್ರಶ್ನೆ ಇಲ್ಲ. ಮತ್ತೊಂದು, ನಮಗೆ ಬರುವಂಥ ದುಡ್ಡು ಯಾವುದು ಕಮ್ಮಿ ಮಾಡಿಲ್ಲ, ಯಾವುದು ಮಾಡಿಲ್ಲ. ಈಗ ಮೊನ್ನೆ ಸಹ ಅಲೋಕೇಟ್ ಆಗುವುದರಲ್ಲಿ 51,000 ಚೇಳಿ ಕೊಟ್ಟಿದ್ದಾರೆ. ತಮಿಳುನಾಡಿಗೆ 58,000 ಕೊಟ್ಟಿದ್ದಾರೆ. ಪಕ್ಷಭೇದ ಮಾಡಿ ಅಲ್ಲ. ತಮಿಳುನಾಡಲ್ಲಿ BJP ಗವರ್ಮೆಂಟ್ ಉಂಟಾ? ಸೌತ್ ಇಂಡಿಯಾದಲ್ಲಿ ಫಸ್ಟ್ ಕೊಟ್ಟ ತಮಿಳುನಾಡಿಗೆ, ಸೆಕೆಂಡ್ ಆಂಧ್ರಕ್ಕೆ, 3rd ಪ್ಲೇಸ್ ಕರ್ನಾಟಕಕ್ಕೆ. 3 ಕಡೆ BJP ಗವರ್ಮೆಂಟ್ ಅಲ್ಲ. ಯಾಕೆ ಕೊಟ್ಟಿದ್ದಾರೆ? ಅದೊಂದು ಪರ್ಸೆಂಟೇಜಲ್ಲಿ ಬರ್ತದೆ, ಲೆಕ್ಕಾಚಾರದಲ್ಲಿ ಬರ್ತದೆ. ಅದು ಕೊಡದಿದ್ರು ಅವರು ಬಿಡ್ತಾರಾ? ಅಲ್ಲ ಸರ್, ನಮ್ದು ಟ್ಯಾಕ್ಸ್ ಅನ್ನು ಕೊಂಡೋಗಿ ನೀವು ಉತ್ತರ ಪ್ರದೇಶಕ್ಕೆ ಕೊಡ್ತೀರಿ. ಉತ್ತರ ಪ್ರದೇಶದಲ್ಲಿ ಕಾಲ್ ತುಳಿದಲ್ಲಿ ಸಾಯ್ತಾ ಇದ್ದಾರೆ. 1,25 ಲಕ್ಷ ರೂಪಾಯಿ ಕೊಡ್ತೀರಿ. ಇದು ಯಾವ ನ್ಯಾಯ ಸ್ವಾಮಿ? ಉತ್ತರ ಪ್ರದೇಶ ನಮ್ಮ ದೇಶ ರಾಜ್ಯದಲ್ಲೇ ಉಂಟು, ನೆನ್ಪಿಟ್ಕೊಳ್ಳಿ. ಫೈನಾನ್ಸ್ ಕಮಿಷನ್ ಡಿಸಿಷನ್ ತಗೊಳ್ಳುವಾಗ ಉತ್ತರ ಪ್ರದೇಶಕ್ಕೆ 10% ಹೋಗಿದೆ. ನೀವು ಹೇಳ್ತೀರಿ ನಮ್ಗೆ ಉತ್ತರ ಪ್ರದೇಶದ ಮಾಡೆಲ್ ಬೇಕು ಕರ್ನಾಟಕಕ್ಕೆ ಅಂತ ಹೇಳಿಲ್ಲ. ಇಲ್ಲಿ ಕೇಳಿ, 17% ಉತ್ತರ ಪ್ರದೇಶಕ್ಕೆ ಹೋಗ್ತದೆ. ಯಾಕಂದ್ರೆ ಫೈನಾನ್ಸ್ ಕಮಿಷನ್ ಡಿಸಿಷನ್, ಅದರಲ್ಲಿ ಫೈನಾನ್ಸ್ ಕಮಿಷನ್ ಕರ್ನಾಟಕದ ಮುಖ್ಯಮಂತ್ರಿ ಇದ್ದಾರೆ. ಮಾಡಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಕರಾವಳಿಗೆ ಏನು ಕೊಟ್ಟಿದ್ದಾರೆ ಅಂತ, ಇನ್ಫ್ರಾಸ್ಟ್ರಕ್ಚರ್ ಏನು ಕೊಟ್ಟಿದ್ದಾರೆ ಅಂತ, ಮೀನುಗಾರಿಕೆ ಡೆವಲಪ್ಮೆಂಟ್ ಗೆ ತುಂಬಾ ಈ ಸಲ ದುಡ್ಡು ಇಟ್ಟಿದ್ದಾರೆ. ನ್ಯಾಷನಲ್ ಪಾಲಿಸಿ ಇದೆ, ಅದನ್ನ ಯಾಕೆ ಇಂಪ್ಲಿಮೆಂಟ್ ಮೀನು ತರಬೇಕಾದ್ರೆ ಹೈವೇ ಅಲ್ಲಿ ಹೋಗ್ಬೇಕು ಸರ್. ಸಂತೆಗಟ್ಟೆ ಹೋಗಿ ನೀವು ಇಲ್ಲಿ ಅಮ್ಮಗಿಲು ಹೋಗಿ ಎಂತ ಅವಸ್ಥೆ ಇದು ನೋಡಿ. ಇದರ ಬದ್ಧತೆ ರಾಜ್ಯ ಸರ್ಕಾರಕ್ಕೆ ಉಂಟು, ಗೊತ್ತಾಯ್ತು ನಿಮಗೆ. ಹೈವೇ ಮಾಡುವಂತ ಮೀನುಗಾರಿಕೆ ಡೆವಲಪ್ಮೆಂಟ್ ಗೆ ಸ್ಪೆಷಲ್ ಅಗ್ರಿಕಲ್ಚರ್ ಅಲ್ಲಿ ತಗೊಂಡು ಅದನ್ನು ತುಂಬಾ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮೀನುಗಾರಿಕೆ ಒಂದೊಂದು ಅಗ್ರಿಕಲ್ಚರ್ ಇದರಲ್ಲೇ ತಗೊಂಡಿದ್ದಾರೆ ಈ ಸಲ ಬಜೆಟ್ ಅಲ್ಲಿ. ಖಂಡಿತ ಡೆವಲಪ್ಮೆಂಟ್ ಆಗ್ತದೆ ಸರ್. ನರಸಿಂಹನಾಯಕರೇ, ನಮ್ಮ ಉಡುಪಿ ಹಲವು ಉದ್ಯಮಗಳಿಗೆ ಹೆಸರುವಾಸಿಯಾದಂಥ ಜಿಲ್ಲೆ. ಉದ್ಯಮಿಗಳಿಗೆ ಈ ಟ್ಯಾಕ್ಸ್ ಹೇಗಿದೆ ನಿಮ್ಮ ಪ್ರಕಾರ? MSME ಅನ್ನುವಂಥದ್ದು ಡೆಫಿನೇಷನ್ ಅನ್ನುವಂಥ ಚೇಂಜ್ ಮಾಡಿದ್ದಾರೆ. ಮೊದಲು ಏನಿತ್ತು 1, 5 and 50. ಸೊ ಅಲ್ಲಿ 2 ಮಿತಿ ಇದೆ. ಒಂದು ನಿಮ್ಮದು ಹೂಡಿಕೆ, ಮತ್ತೊಂದು ನಿಮ್ಮದು ವಹಿವಾಟು. ಈಗ ಅಪ್ ಟು 1 crore ಇದ್ದರೆ ನಿಮ್ಮದು ಮೈಕ್ರೋ ಅಂತ ಕರಿತಿದ್ರು ಹೂಡಿಕೆ. ಟರ್ನ್ ಓವರ್ 5 crores ಇದ್ದರೆ ಅದು ಮೈಕ್ರೋ ಅಂತ ಕರಿತಿದ್ರು. ಅದು 2.5 times ಮತ್ತು 2 times ಮಾಡಿದ್ದಾರೆ. ಈಗ 2.5 crores ತನಕ ನಿಮಗೆ ಮೈಕ್ರೋಲ್ಲಿ ಬರ್ತದೆ, ಮತ್ತು 5 to 10 crores ಆಯಿತು. 10 crores ತನಕ ಮೈಕ್ರೋಲ್ಲಿ ಬರ್ತದೆ. ನೆಕ್ಸ್ಟ್ ನಿಮ್ಮದು 50 is 100 ಆಯಿತು. ಆವಾಗ ಏನಾಗಿದೆ ಅಂದರೆ ಈಗ ಮೈಕ್ರೋ ಮತ್ತು ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಸಿಗೆ ಇದು ಲಾಭ ಆಗಿದೆ. ಮತ್ತು MSMEಗೆ ಏನಂದರೆ ಸ್ಟಾರ್ಟಪ್ಪಿಗೆ 10 crores ಇಂದ 20 crores ಮಾಡಿದ್ದಾರೆ.
ಸೊ ವಿದೌಟ್ ಕೊಲೆಟ್ರಲ್. ಈಗ ನಾನು ಅದೇ ಹೇಳ್ತಾ ಇದ್ದೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸಿಕ್ಯೂಷನ್ ಹೇಗೆ ಅಂತ. ಬ್ಯಾಂಕ್ ಅಲ್ಲಿ ಹೋದಾಗ ಅವ್ರು ಲೋನ್ ಕೊಡುದಿಲ್ಲ. ಆಗ ನಾವು ಬಜೆಟ್ ಅಲ್ಲಿ ಕೊಡ್ತಾರೆ, ಖಂಡಿತ ಕೊಡುದಿಲ್ಲ ಅಂತ ಬ್ಯಾಂಕ್ ಹೇಳಿದ್ರೆ ಅಲ್ಲಿ ನಮ್ಮ collateral ಇಲ್ದೆ ಒಂದ್ ಕಡೆ ಖಂಡಿತ ಈಗ ಮುದ್ರಾ ಲೋನ್ ಕೊಡ್ತಾ ಇದ್ದಾರೆ. ಅಲ್ಲ ಮುದ್ರಾ ಸ್ಮಾಲ್ ಅಮೌಂಟ್ ಅದು ನೋಡಿ, ಆಗುದಿಲ್ಲ. 5 ವರ್ಷದಲ್ಲಿ ಒಂದು ಸ್ಪೆಷಲ್ ನೋಡಿ, ಈ ಸಲ ಮುದ್ರಾ ಲೋನಿಗೆ ಎಷ್ಟು ಲಿಮಿಟ್, ಎಷ್ಟು ಕೊಡ್ತಾರೆ? ಮುದ್ರಾ ಲೋನ್ ಈ ಸಲ 5 crores ತನಕ ಮಾಡಿದ್ದಾರೆ. ಇಲ್ಲ 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 ಮುದ್ರಾ ಲೋನ್ಸ್ ಅನ್ನುವಂಥದ್ದು 25 lakhs 25 lakhs ಅನ್ನು ವಿದೌಟ್ ಎನಿ ಕೊಲ್ಯಾಟ್ರಲ್ ಈ ಸಲ ಎಂತ ಮಾಡಿದ ಅಂತ ಹೇಳಿ ಹೋಮ್ ಸ್ಟೇಗೂ ಡಿಸ್ಟ್ರಿಬ್ಯೂಟ್ ಅಲ್ಲ ಕರೆಕ್ಟ್. ನಾನು ಹೇಳೋದು 5 ಕೋಟಿ ಅನ್ನುವಂಥದ್ದು 10 ಕೋಟಿ ಹೋದಾಗ ಒಬ್ಬ ಸ್ಟಾರ್ಟ್ಅಪ್ ಎಂಟರ್ಪ್ರಿನರ್ ಹೋದಾಗ ಬ್ಯಾಂಕಿನವರು ಕೊಲೆಟ್ರಲ್ ತಗೊಳ್ಳಿ ಬನ್ನಿ ಅಂತಾರೆ. ಇಲ್ಲ ನಾನು ಅದೇ ಹೇಳಿದ್ದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್, ಆ ಡೈರೆಕ್ಷನ್ ಇಲ್ಲ, ಸ್ಕ್ರೂಟಿನಿ ಇಲ್ಲ. ನೋಡಿ MSME ಗೆ 5 ವರ್ಷದಲ್ಲಿ 5 ಕೋಟಿ ಹೊಸ ಉದ್ದಿಮೆ ಆಗ್ಬೇಕಂತ ಪ್ಲಾನ್ ಹಾಕಿದ್ದಾರೆ ಈ ಸಲ. ಅಲ್ಲ ಪ್ಲಾನ್ ಎಕ್ಸಿಕ್ಯೂಷನ್ ಯಾರು ಮಾಡೋದು? ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಬೆನ್ನು ಬಿಡಬೇಕು, ಮಾಡ್ತಾವ. ಅಲ್ಲ ನಾನು ಹೇಳೋದು ಎಕ್ಸಿಕ್ಯೂಷನ್ ಯಾರು ಮಾಡೋದು? ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ಅಂತ ಮಾಡಿದ್ದಾರೆ. ನೋಡಿ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ಒಂದು ಕ್ರೆಡಿಟ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ. PMEGP ಗೆ ಸಬ್ಸಿಡಿ ಅನ್ನುವಂಥದ್ದು 1-2 ವರ್ಷದಿಂದ ಬರಲೇ ಇಲ್ಲ. ರೈತರಿಗೆ ರಾಜ್ಯ ಸರ್ಕಾರದ್ದು ಬರಲಿಲ್ಲ, ರಾಜ್ಯ ಸರ್ಕಾರದ್ದು ಸೆಂಟ್ರಲ್ ಗವರ್ಮೆಂಟ್ ಇಂದ ಯಾವುದು ಪೆಂಡಿಂಗ್ ಇಲ್ಲ, ರಾಜ್ಯ ಸರ್ಕಾರದ ಫಂಡ್ ಬರಲಿಲ್ಲ, ಬಂದಿಲ್ಲ. ಕೇಂದ್ರ ಪುರಸ್ಕೃತ ಯೋಜನೆ, ಹೌದು, ಕೇಂದ್ರ ಪುರಸ್ಕೃತ ಬರಲಿಲ್ಲ. ಅವಾಗ ಕೇಂದ್ರ ಮಾನಿಟರ್ ಮಾಡಬೇಕಲ್ಲ. ಈ ಸಲ ಉದ್ದಿಮೆದಾರಿಗೆ ಒಂದು ಕ್ರೆಡಿಟ್ ಕಾರ್ಡ್ ಲಿಮಿಟ್ ಅನ್ನು ಕೊಟ್ಟಿದ್ದಾರೆ, ಗೊತ್ತಾಯ್ತಲ್ಲ? ಕಿಸಾನ್ ಕ್ರೆಡಿಟ್ ಕಾರ್ಡ್ ನಾಗೆ ಉದ್ದಿಮೆದಾರಿಗೆ 5 ಲಕ್ಷ 3 to 5 lakhs ಮಾಡಿದ್ದಾರೆ. ಅದು 10 lakhs ಮಾತ್ರ ಮಾಡಿದ್ದಾರೆ. ಫಸ್ಟ್ 10 lakhs ಮಾತ್ರ ಮಾಡಿದ್ದಾರೆ, ಎಲ್ಲರಿಗೂ ಕೊಡ್ಲಿ ಅಲ್ಲ. ಅದು 5 ಲಕ್ಷ SC/ST ಗಳನ್ನು ಉದ್ಯೋಗ ಸ್ಟಾರ್ಟ್ ಮಾಡ್ಲಿಕ್ಕೆ ಪ್ರೋತ್ಸಾಹ. ಯಾಕಂದ್ರೆ ಗವರ್ಮೆಂಟ್ ಗೊತ್ತಾಯ್ತು ಈಗ, ಅಂದ್ರೆ ನಮ್ಮ GDP ಗೆ ಡೆವಲಪ್ ಆಗಬೇಕಾದ್ರೆ ಕೃಷಿಯಾಗಿ ಉದ್ದಿಮೆಗೆ ಸಣ್ಣ ಉದ್ದಿಮೆಗೆ ಪ್ರೋತ್ಸಾಹ ಮಾಡಿದ್ರೆ ಮಾತ್ರ ಬಚಾವಾಗ್ತೇವೆ. ದೊಡ್ಡ ಉದ್ದಿಮೆ ಮಾಡಿದ್ರೆ ಇನ್ನು ಫಾರಿನ್ ಕಂಟ್ರೋಲ್ ಸಿಗ್ತೇವೆ ಅಂತ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮಹಿಳೆಯರಿಗೆ ಏನ್ ಕೊಟ್ಟಿದ್ದಾರೆ ಇದರಲ್ಲಿ? ಮಹಿಳೆಯರಿಗೆ ಲೋನ್ 2 crores ಮಾಡಿದ್ದಾರೆ. ಮಹಿಳೆಯರಲ್ಲಿ ಹೋದ್ರೆ 2 crores ಲೋನ್ ಕೊಡ್ತಾರ ಬ್ಯಾಂಕಿನವರು? ಖಂಡಿತ ಬೇಕಾದ ಡಾಕ್ಯುಮೆಂಟ್ ಇದ್ರೆ ಬ್ಯಾಂಕ್ ಮ್ಯಾನೇಜರ್ ಲೋನ್ ಕೊಡುದಿಲ್ಲ. ನೋಡಿ, ಸಂಸದರನ್ನು ಹಿಡಿಬೇಕು ನಾವು, ಅದ್ರ ಮಾಡದಿದ್ರೆ ಇದ್ರ ಕಾನೂನು ಕೊಡಲೇಬೇಕಲ್ಲ. ಇಂಪ್ಲಿಮೆಂಟೇಷನ್ ನಾವೀಗ ಒಂದು ವಿಕಸಿತ ಭಾರತ ಒಂದು ದೊಡ್ಡ ಮನೆ ಕಟ್ತೇವೆ, ಅದಕ್ಕೆ ಫೌಂಡೇಶನ್ ಇಂದ ನಾವು ಸ್ಟಾರ್ಟ್ ಫಾಲೋ ಅಪ್ ಮಾಡ್ಬೇಕು, ಆವಾಗ ಮಾತ್ರ ಮನೆ ಆಗ್ತದೆ. ಈಗ ವಿಕಸಿತ ಭಾರತ ಅಂತ ನಾವು ಹೇಳ್ತಾ ಹೋದ್ರೆ ಅಲ್ಲಿ ಗ್ರಾಸ್ ರೂಟ್ ಲೆವೆಲ್ ನೋಡಿ, ನಾವು ಇದೆಲ್ಲ ಶೂನ್ಯ ಬಡತನ ಅಂತ ಹೇಳಿದಿರಿ, ಶೂನ್ಯ ಬಡತನದ ನೀಲಿ ನಕ್ಷೆ ಅಂತ. ಅದು ಹೇಗೆ ಆಗ್ತದೆ? ಶೂನ್ಯ ಬಡತನ ಮಾಡಬೇಕಾದ್ರೆ ಅಷ್ಟು ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಅಲ್ಲ, ಅದೇ ಕಾನ್ಸಂಟ್ರೇಟ್ ಅಂದ್ರೆ ಒಮ್ಮೆಲೆ ಆಗದಿದ್ರು ಈಗ ಬಜೆಟ್ ಸ್ಟೆಪ್ ಈ ಬಜೆಟ್ ನೆಕ್ಸ್ಟ್ ಬಜೆಟ್ ಆ ರೀತಿ ದಾರಿಯಲ್ಲಿ ಹೋದ್ರೆ ಮಾತ್ರ ಆಗುದು ಇಂಪ್ಲಿಮೆಂಟೇಷನ್. ಆಗುದಿಲ್ಲ ಅಂತ ಮಾಡದಿದ್ರೆ ಆಗ್ತದಾ? ಉಡುಪಿ ಜಿಲ್ಲೆಯವರು ವೈದ್ಯಕೀಯ ಸೀಟಿಗೋಸ್ಕರ ತುಂಬಾ ಡೋಲಾಮನೆ ಆಯಿತು, ಪರೀಕ್ಷೆಗಳು ಅದರೆಲ್ಲ ಭ್ರಷ್ಟಾಚಾರ ಅದೆಲ್ಲ ನಡೆಯಿತು. ಈಗಲೂ ಕೂಡ ಈಗ ಒಂದು 50 ಲಕ್ಷದವರೆಗೆ ಸೀಟನ್ನು ನೀಡಬೇಕು ಮಾಡಬೇಕು ಅಂತೇಳಿ ಹೇಳ್ತಾರೆ. ಬರೀ ಒಳ್ಳೆಯದು, ಯಾಕೆಂದರೆ ನಮ್ಮಂಥ 2 ಜಿಲ್ಲೆಯವರು, ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯವರು ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗೋದು ಜಾಸ್ತಿ. ಸೊ ಈ ನಿಟ್ಟಿನಲ್ಲಿ ಎಜುಕೇಷನ್ ಲೋನ್ ಏನಿದೆ, ನಾನೊಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೇನೆ ನಿಮಗೆ. ನೋಡಿ, ನಮ್ಮ ದೇಶದಲ್ಲಿ ಈಗ ಸದ್ಯದ ಮಟ್ಟಿಗೆ 1,60,000 ಮೆಡಿಕಲ್ ಸೀಟ್ ಇರೋದು, ಎಲ್ಲವೂ ಸೇರಿ ಆಯುರ್ವೇದಿಕ್ ಇನ್ಕ್ಲೂಡಿಂಗ್ ಆಯುರ್ವೇದಿಕ್ 1,60,000 ಸೀಟ್ ಇರೋದು. ತುಂಬ ಜಾಸ್ತಿ ಮಾಡಿದರೆ ಅದಕ್ಕೆ ಬೇಕಾದಂಥ ಹಾಸ್ಪಿಟಲ್ಸ್ ಇಲ್ಲ, ಸರ್ವ್ ಮಾಡಲಿಕ್ಕೆ ವ್ಯವಸ್ಥೆ. ಗೊತ್ತಾಯ್ತು ನಿಮಗೆ? ಈ ಗೌರ್ಮೆಂಟ್ ಈಗ ಮಾಡಿದಂದರೆ 5 ವರ್ಷದಲ್ಲಿ 75,000 ಸೀಟ್ ಜಾಸ್ತಿ ಮಾಡ್ತೇವೆ, ಇದೇ ವರ್ಷದಲ್ಲಿ 10,000 ರಿಜಿಸ್ಟರ್ ಮಾಡ್ತೇವೆ, ಒಂದು 70 ಆಗ್ಬೋದು. ನೀವು ಕಾಂಪಿಟೇಷನ್ ಬ್ರೈಬರಿ ಎಲ್ಲ ಹೇಳ್ತಿರಲ್ಲ, 1,60,000 ಸೀಟ್ ಫಿಲ್ ಆಗಲಿಕ್ಕೆ ಮೋರ್ ದ್ಯಾನ್ 24 lakhs ಪೀಪಲ್ ಸಿಟ್ಟಿಂಗ್ ಫಾರ್ ನೀಟ್ ಎಕ್ಸಾಮ್. ಆಗ ನೀಟ್ ಅಂತ ಇರದಿದ್ರೆ ಈಗ 24 ಲಕ್ಷ ಮಂದಿ ಕೂತ್ಕೊಂಡದ್ದು ತಪ್ಪು ಅಂತ ಹೇಳುದು ನೀವು? 24 ಬರುವ ವರ್ಷ 30 ಲಕ್ಷ ಆಗ್ತದೆ. ಸರಿ, ನೀವು ಮೂರ್ತಿ ಮಾಡೋದಕ್ಕಿಂತ ಹಾಸ್ಪಿಟಲ್ಸ್ ಮಾಡಿ ಸರ್. ಹಾಸ್ಪಿಟಲ್ಸ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಆಗ್ತಾ ಉಂಟು. ಈಗ ಸದ್ಯಕ್ಕೆ ಒಮ್ಮೆಲೆ ಮಾಡಿ ಸೀಟ್ 500 ಒಮ್ಮೆಲೆ ಮಾಡಿ ಅಂತ ಹೇಳಿದ್ರೆ ಎಷ್ಟು ವರ್ಷ ಆಯ್ತು ಸರ್? ಮೆಡಿಕಲ್ ಕಾಲೇಜಸ್ ಸ್ಟಾರ್ಟ್ ಮಾಡುದು ಗೊತ್ತಾಯ್ತು ನಿಮ್ಗೆ? ಹಾಸ್ಪಿಟಲ್ಸ್ ಮಾಡಿ ಮತ್ತೆ ಸೀಟ್ ಜಾಸ್ತಿ ಮಾಡ್ಬೇಕು. ನೋಡಿ, ನೀವು ಅಚ್ಚೆ ದಿನ ಅಂತೇಳಿ ಬಂದ್ರಿ, ನೆಕ್ಸ್ಟ್ ಸಬ್ಕ ವಿಕಾಸ್ ಅಂತ ಬಂದ್ರಿ, ಈಗ ಈ ವರ್ಷ ನಿಮ್ಗೆ 400 ಬರ್ತದೆ ಅಂತ ಹೇಳಿದ್ರಿ, ಸಿಕ್ಕಿ ಬಿದ್ರಿ. ನೀವು ಇದ್ದದ್ದೆಲ್ಲ ನಿತೀಶ್ ಕುಮಾರ್ಗೆ ಕೊಡ್ತೀರಿ. ಯಾವುದೇ ಸೀಟ್ ಬಗ್ಗೆ ಇಟ್ಕೊಂಡು ಬಜೆಟ್ ಮಾಡಿಲ್ಲ. ಕರಾವಳಿ ಮಾಡಿದ ತಪ್ಪೇನು? ಕರಾವಳಿಗೆ ಏನು ಮಾಡಿಲ್ಲ. IIT ಬಂದಿದೆಯಾ? IIT ಕರಾವಳಿಗೆ ಮಾತ್ರ ಬರ್ಲಿಕ್ಕೆ ಆಗ್ತದ? ಅಲ್ಲ, ಕರಾವಳಿಗೆ ಬಿಹಾರ ನಮ್ಗಿಂತ ಹಿಂದುಳಿದ ಸ್ಟೇಟ್ ಉಂಟು, ಅವ್ರು ಸೆಂಟ್ರಲ್ ನೋಡುವಾಗ IIM ಬಂದಿದೆ ಕರ್ನಾಟಕಕ್ಕೆ. ಒಂದು IIM ನೋಡಿ, ಕರ್ನಾಟಕದಿಂದ ಬಿಹಾರದ ಹಿಂದೆ ಉಂಟು. ನೋಡಿ, ಬಿಹಾರ್ನಲ್ಲಿ ಇರುವಂತ ಇಂಡಸ್ಟ್ರೀಸ್ಗಳು ಎಷ್ಟು ಹೇಳಿ ನನಗೆ? ಬಿಹಾರ್ ಅಲ್ಲಿ ಎಷ್ಟು ಇಂಡಸ್ಟ್ರೀಸ್ ಕರ್ನಾಟಕದಿಂದ ಕರ್ನಾಟಕದಿಂದ ಡಬಲ್ ಇದೆ ಬಿಹಾರ್ನಲ್ಲಿ. ಅಲ್ಲಿಯ ಜನರು ಇಲ್ಲಿ ಕೆಲಸಕ್ಕೆ ಬರ್ತಾ ಇದ್ದಾರೆ. ನೋಡಿ, ಬಿಹಾರ್ನ ಬಗ್ಗೆ ನಿಮ್ಗೆ ಚಿತ್ರಣ ಗೊತ್ತಿಲ್ಲ. ಅಲ್ಲಿ ಹಿಂದುಳಿದಿದೆ, ನಮ್ಗಿಂತ ಹಿಂದುಳಿದೆ ಉಂಟು. ಯಾಕೆ ಹಿಂದುಳಿದಿದೆ? ಅದಕ್ಕಾಗಿ ಅಲ್ಲಿ ಇಂಪಾರ್ಟೆನ್ಸ್ ಕೊಡಲೇಬೇಕು. IIT ಅಂತ ಮಾಡಬೇಕು ಎಜುಕೇಶನ್. ನೋಡಿ, IIM ನಮ್ದು ಬೆಂಗಳೂರು. ಎಷ್ಟು ವರ್ಷದಿಂದ ಕರಾವಳಿಯವರು ನೋಡಿ, ಬಜೆಟ್ ಅಲ್ಲ, ನಮ್ಮ ನಾವು ಮೂವರು ಮಾತಾಡುವ ಕೇಳುವ ನಮ್ಮ ಎಂಪಿಗಳಿಗೆ ಕೇಳಿ ಅಲ್ವಾ?
ಎಜುಕೇಶನ್ಗೆ ಎಂಪಿಯ ಬಗ್ಗೆ ಬೇರೆ ಕೂಡಲೇ ಅವರನ್ನು ಬದಲಾಯಿಸ್ತೀರಿ. ಇನ್ಫ್ರಾಸ್ಟ್ರಕ್ಚರ್ಗೆ ಎಲ್ಲದಕ್ಕೂ ದುಡ್ಡಿಟ್ಟಿದ್ದಾರೆ ಎಜುಕೇಶನ್ಗೆ. ಈಗ ನಮ್ಮ ಜನರ ಕೆಲಸ ಹೋಗಿ MP ಅವರನ್ನು ಮಾಡಿಸಿಕೊಂಡು ಬರ್ಬೇಕು. ನಾವಿನ್ನು ನಾವು ಪಕ್ಷದವರಾಗಿ ಬೆನ್ನಿಡಿದ್ದೇವೆ, ಎಲ್ಲರೂ ಮಾಡ್ಬೇಕು. ಸುರತ್ಕಲ್ NITಕೆಯಲ್ಲಿ ನಮ್ಮ ಕರ್ನಾಟಕದ ಎಷ್ಟು ಜನ ಕಲಿತಾ ಇದ್ದಾರೆ? ಎಷ್ಟು ಜನ ಕಲಿತಾ ಇದ್ದಾರೆ ಹೇಳಿ? ಏಕೆ ಕಲಿತಾ ಇಲ್ಲ? ಮೆರಿಟ್ ಅಲ್ಲೇ ಬರೆದು ಸೀಟ್ ಯಾರು ಡೈರೆಕ್ಟ್ ಅಪಾಯಿಂಟ್ ಮಾಡಲ್ಲ. ಮೆರಿಟ್ ಅಲ್ಲಿ ಮೆರಿಟ್ ಅಲ್ಲೇ ಅಪಾಯಿಂಟ್ ಮಾಡೋದು. NITಗೆ ಎಲ್ಲ ಡೈರೆಕ್ಟ್ ಅಪಾಯಿಂಟ್ ಅಲ್ಲ, NITಗೆ ಅಪಾಯಿಂಟ್ಮೆಂಟ್ ಅಲ್ಲ, ಸ್ಟೂಡೆಂಟ್ಸ್ ಎಷ್ಟು ಜನ ನೋಡಿ. ಕಲಿತಾ ಇದ್ದಾರೆ? ನಮ್ಮ ಮಣಿಪಾಲ್ ಉಂಟು ಪ್ರೈವೇಟ್, ನೀವು ಪ್ರೈವೇಟ್ ಎಲ್ಲಿ ನಮ್ಮ ಲೋಕಲ್ಸ್ ಎಲ್ಲಿ ಇದ್ದಾರೆ? ನಾವು ಪ್ರೈವೇಟ್ ಹೋಗ್ತಾ ಇದ್ದಾರೆ. ಅಷ್ಟು ಹಣ ಕೊಡ್ಲಿಕ್ಕೆ ಆಗುದಿಲ್ಲ, ಮೆರಿಟ್ ಅದಕ್ಕೆ ಸರ್ಕಾರಿ ಬೇಡ ಹೇಳೋದು. ದೊಡ್ಡ ಬೇಡ ಸರ್, ಮೆರಿಟ್ ಅಲ್ಲಿ ಎಷ್ಟು ಜನ ಅಪಾಯಿಂಟ್ ಆಗ್ತಾರೆ? 24 ಲಕ್ಷ ಎಂಟ್ರಿ ಬರ್ತಾರಲ್ಲ, ಯು ಇನ್ಕ್ರೀಸ್ ದ ಕಾಲೇಜ್, ಯು ಇನ್ಕ್ರೀಸ್ ದ ಇನ್ಫ್ರಾಸ್ಟ್ರಕ್ಚರ್. ನೋಡಿ ಒಮ್ಮೆಲೆ ಸೀಟ್ಸ್ ಇಂಕ್ರೀಸ್ ಮಾಡಿ ಆಗುದಿಲ್ಲ. ಆಫ್ಟರ್ ಕಮಿಂಗ್ ಔಟ್ ಫ್ರಮ್ ದ ಕಾಲೇಜ್ ಯುಕ್ರೇನಿಗೆ ಹೋಗ್ತಾ ಇದ್ದಾರೆ. ಮೆಡಿಕಲ್ ಎಜುಕೇಶನ್ ಅಲ್ಲಿ ಚೀಪೆಸ್ಟ್ ಕಾಸ್ಟ್. ಹೌದು, ಇಲ್ಲಿ ಕಾಸ್ಟ್ ಯಾಕೆ ಜಾಸ್ತಿ ಆಯ್ತು? ಮೆಡಿಕಲ್ ಗಲಾಟೆ ಆದಾಗ ಗೊತ್ತಾಯ್ತು ನಮಗೆ. ಅಲ್ಲಿ ಯಾಕೆ ಇದು ಹೋಗ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಇಷ್ಟ ನೀವು ಹೇಳಿದಾಗೆ ಹಾಸ್ಪಿಟಲ್ಸ್ ಎಲ್ಲಾ ಕಡೆ ಮಾಡದೆ ಮೆಡಿಕಲ್ ಸೀಟ್ ಜಾಸ್ತಿ ಮಾಡಿ ಆಗಲ್ಲ. ವೈಡ್ ಕಾಸ್ಟ್ ಆಫ್ ಎಜುಕೇಶನ್. ದಿವಾಕರ್ ಶೆಟ್ಟರೆ, ಈಗ ಎಲೆಕ್ಷನ್ ಆಗುವ ನಿಮ್ದು ಪಕ್ಷ BJP ಖಂಡಿತ. ಓಕೆ, ಎಲೆಕ್ಷನ್ ಆದ ಮೇಲೆ ನಿರ್ಮಲಾ ಎಲ್ಲರೂ ಸೀತಾರಾಮನ್ ಜನರ ಅವರು ಬಿಜೆಪಿ ಅಂತ ಮಾಡಿಲ್ಲ. ಮಲತಾಯಿ ಧೋರಣೆ ಯಾಕೆ ಮಾಡಿದ್ರು? ಪ್ರತಿನಿಧಿ ಮಲತಾಯಿ ಧೋರಣೆ ನವೋದಯ ಸ್ಕೂಲ್ ಮಲತಾಯಿ ಮಾಡಿಲ್ಲ. ನಾನು ಹೇಳ್ಬೋದು ನನ್ನ ಮನೆಗೆ ಕೊಟ್ಟಿಲ್ಲ ನನಗೆ ಮಲತಾಯಿ ಅಂತ, ಅದು ಆ ಭಾವನೆ ಮಾಡಿಲ್ಲ, ಅವರಂತೂ ಮಾಡುದಿಲ್ಲ. ರೆಸಿಡೆನ್ಷಿಯಲ್ ಸ್ಕೂಲ್ ಇಲೆಕ್ಷನ್ ಆದ ನಂತರ ಮೋದಿಜಿ ಗವರ್ಮೆಂಟ್ ಇಸ್ ನಂದು ರಾಜಕೀಯ ಪಕ್ಷ ಅಂತ ಹೇಳಿದ. ಅವ್ರು ಹೇಳುದು ನೇಷನ್ ಫಸ್ಟ್. ಆದ್ರೆ ಕರ್ನಾಟಕಕ್ಕೆ ಮೊದಲಿಂದ ರೈಲ್ವೇಸ್ ಅಲ್ಲಿ ಬರ್ತಾ ಇಲ್ಲ, ರೈಲ್ವೇಸ್ ಏನು ಬರ್ತಾ ಇಲ್ಲ. ಮೊನ್ನೆ ಮೊನ್ನೆ ಕಾಂಗ್ರೆಸ್ ಬಂದ, ಅದ್ರ ಮುಂಚೆ ಬಿಜೆಪಿ ಇತ್ತು. ಬರ್ತಿಲ್ಲ ಅಂತ ಹೇಳಿದ್ರೆ ಡಬಲ್ ಇಂಜಿನ್ ಆಗುವಾಗ ಏನು ಮಾಡಿಲ್ಲ ನೀವು? ಮಾಡುವಂತದ್ದು ಎಲ್ಲವೂ ಮಾಡಿದೆ. ಅಲ್ಲ, ಈಗ ನಮ್ದು ಬ್ಯಾಂಗ್ಳೂರ್ ಹೋಗ್ಲಿಕ್ಕೆ ಎಷ್ಟು ಅವ್ಯವಸ್ಥೆ ಆಗ್ತಾ ಇದೆ. ಅದೊಂದು ಘಾಟ್ ಸಂದಾಗಿ ಮಾಡ್ಕೊಂಡು ಇಲ್ಲ ಅಂತ ಹೇಳುದಿಲ್ಲ, ಬಟ್ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿ ಡೆವಲಪ್ ಆಗಿದೆ? ಸಿಕ್ಕಾಪಟ್ಟೆ ಇನ್ಫ್ರಾಸ್ಟ್ರಕ್ಚರ್, ನ್ಯಾಷನಲ್ ಹೈವೇಸ್ ಎಷ್ಟಾಗಿದೆ? ಅದು ಸಾಕಾಗುದಿಲ್ಲ. ಇನ್ನೂ ಫಾಸ್ಟ್ ಅಲ್ಲಿ ಆಗ್ತಾ ಉಂಟು. ಈ ಬಜೆಟ್ ಇನ್ನೂ ಫಾಸ್ಟ್ ಹೋಗ್ತದೆ, ನೆಕ್ಸ್ಟ್ ಬರುವಂತ ಬಜೆಟ್ ಇನ್ನೂ ಫಾಸ್ಟ್ ಹೋಗ್ತದೆ. 2030ಕ್ಕೆ ನಾವು ನಮ್ಮ ಈ ಡಿಸ್ಕಸ್ ಮಾಡಿದ ನಿರೀಕ್ಷೆಗೆ ಮುಟ್ತೇವೆ. ನಂಗೆ ಧೈರ್ಯ ಉಂಟು. 2022ಕ್ಕೆ ಎಲ್ಲರಿಗೆ ಮನೆ ಅಂತ ಹೇಳಿದ್ರೆ 2030ಕ್ಕೆ 2019ಕ್ಕೆ ಮನೆಗೆ ನೀರು ಬಂದಿದೆ. ನೀರು ಬಂದಿದೆ 70%. ಎಲ್ಲಿ ನೀರು ಪೈಪ್ ಮೇಲೆ ಉಂಟು? ಶುದ್ಧ ಕುಡಿಯುವ ನೀರು ಪೈಪ್ ಮೇಲೆ ಉಂಟು. ದೇಶದಲ್ಲಿ 70% ರೀಚ್ ಆಗಿದೆ. 2 ಮಳೆಗಾಲಾಯ್ತು, 74% ರೀಚ್ಡ್. 26% ಈ ವರ್ಷ ಮುಟ್ತೇವೆ. ಅದನ್ನ ನೀವು ಚೆಕ್ 100% ಹೇಳಿದ್ದಾರೆ. 26% ಮುಟ್ತೇವೆ ಬಜೆಟ್ ಅಲ್ಲಿ ಹೇಳಿದ್ದಾರೆ. ಹೇಳುವುದಲ್ಲ, ಚೆಕ್ ಮಾಡಬೇಕು. ಎಲ್ಲಿ ಶುದ್ಧ ನೀರು ಹಿಡಿಯಲ್ಲಿ? ಅಲ್ಲ, ಗ್ರಾಮದಲ್ಲಿ ವಿಲೇಜಸ್ ಹೋಗಿ ಚೆಕ್ ಮಾಡಬೇಕು. 74% ರೀಚ್ ಹೇಳ್ತಾ ಇದ್ದೀರಿ. ಕುಡಿಯುವ ನೀರು 74% ರೀಚ್ ಆಗಿದೆ. ಇನ್ನು 26% ಈ ವರ್ಷದಲ್ಲಿ ಮಾಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ಸಂಶಯ ಬೇಡ. ಈಗ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಮತ್ತೆ ಮೋದಿ ಸರ್ಕಾರ ಒಂದು ಎಂತ ಅಂತ ಹೇಳಿದ್ರೆ ಹೇಳಿದ್ದನ್ನು ಮಾಡ್ತೇವೆ ಅಂತ ಅರ್ಥ. ಕಷ್ಟ ಇರಬಹುದು, ಮಾಡ್ತಾರೆ, ಎಲ್ಲವೂ ಬೆನ್ನಿಡಿತಿದ್ದಾರೆ. ಹೈವೇಸ್ ನೋಡಿ, ನಿತಿನ್ ಗಡ್ಕರಿ ಏನು ಕಮ್ಮಿ ಇದ್ದಾರೆ ಸ್ವಲ್ಪ ಯಂಗ್ಸ್ಟರ್. ಮತ್ತೆಂತ ಗೊತ್ತಾ, ಎಲ್ಲವನ್ನು ಹೇಳಿದಾಗ ನಾವು ಜನ ಅದೇ ಅಲ್ಲ, ಸ್ವಲ್ಪ ಡ್ರಾಬ್ಯಾಕ್ಸ್ ನಮ್ಮಿಂದಲೇ ಸ್ಟಾರ್ಟ್ ಮಾಡಿ ಗೊತ್ತಾಯ್ತಲ್ಲ. ಜನರು ಸುಧಾರದೆ, ಜನರು ಎಲ್ಲವನ್ನು ಇಲೆಕ್ಷನ್ ಮೈಂಡಲ್ಲೇ ನೋಡುದು. ಅಲ್ಲಲ್ಲ, ಇಲೆಕ್ಷನ್ ಮ್ಯಾನಿಫೆಸ್ಟೋ ಶುಡ್ ಬಿ ಇಂಪ್ಲಿಮೆಂಟೆಡ್ 5 years. ಅವ್ರು ಏನೆಲ್ಲ ಪ್ರಣಾಳಿಕೆ ಹೇಳಿದ್ದಾರೆ ಅದು 5 ವರ್ಷ ಆಗ್ಬೇಕು. ಅದೊಂದು ಮತ್ತೆ ಈ ಇಷ್ಟು ದೊಡ್ಡ ಬಜೆಟ್ ಅಲ್ಲಿ ಏನಾದ್ರು ಒಂದು ಫ್ರೀ ಉಂಟಾ? ಫ್ರೀ ಕೊಡ್ತೇವೆ ಪ್ರಣಾಳಿಕೆಯನ್ನು 5 ವರ್ಷದಲ್ಲಿ ಮಾಡ್ಬೇಕು ಅವರು. ಬಜೆಟ್ ನಲ್ಲಿ ಫ್ರೀ ಕೊಡ್ಲಿಕ್ಕೆ ಆಗುದಿಲ್ಲ ಸರ್. ಡೆಲ್ಲಿಯಲ್ಲಿ ಫ್ರೀ ಕೊಡ್ತೇನೆ ಅಂತ ಹೇಳಿದಿರಲ್ಲ, ಬಜೆಟ್ ಡಿಕ್ಲೇರ್ ಮಾಡ್ಬೇಕಲ್ಲ. ಅದು ಎಲ್ಲಿ ಸ್ಟೇಟ್ ಮಹಾರಾಷ್ಟ್ರದಲ್ಲಿ ಇಲ್ಲಿ ಬಿಟ್ಟಿ ಬಾಗಿ ಹೇಳಿದ್ರೆ ಅಲ್ಲಿ ನನಗೆ ಗೊತ್ತಿಲ್ಲ. ಪ್ರಣಾಳಿಕೆಯಲ್ಲಿ ನೀವು ಫ್ರೀ ಅಂತ ಕೊಟ್ರೆ ಬಜೆಟ್ ಅಲ್ಲಿ ಹಣ ತೆಗೆದಿಡಬೇಕು. ಹೌದು, ಸೆಂಟ್ರಲ್ ಬಜೆಟ್ ಪ್ರಣಾಳಿಕೆಯಲ್ಲಿ ಫ್ರೀ ಅಂತ ಕೊಟ್ಟಿಲ್ಲ. ನಥಿಂಗ್ ಬಟ್ ಮ್ಯಾನಿಫೆಸ್ಟೋ ಬಿಜೆಪಿ ಪ್ರಣಾಳಿಕೆಯಲ್ಲಿ ಯಾವುದೇ ಫ್ರೀ ಕೊಡ್ತೇನೆ ಅಂತ ಹೇಳಿಲ್ಲ. ಬಟ್ ಆ ಪ್ರಣಾಳಿಕೆಯಲ್ಲಿ ಹೇಳಿಲ್ಲ. ನರಸಿಂಹನ್ ಸರ್, ಈಗ ನಿಮ್ಮ ಮಾತಿನ ಮರ್ಮ ಏನಂತ ಹೇಳಿದ್ರೆ, ಈ ಬಜೆಟ್ ಏನಿದೆ ಈಗ 1 ವರ್ಷದ ಬಜೆಟ್, ಆರ್ಥಿಕ ವರ್ಷದ ಒಂದು ಸರ್ಕಾರಕ್ಕೆ ಏನು ಹೆಚ್ಚು ಕಡಿಮೆ ಆಗದಿದ್ದರೆ 5 ವರ್ಷ ಇದೆ. 5 ವರ್ಷದ ಬಜೆಟ್ಗಳು, ಈ ಒಂದು 11 ವರ್ಷದ ಬಜೆಟ್ಗಳನ್ನು ನೋಡುವ ಮೋದಿ ಸರ್ಕಾರದ್ದು, ಅಲ್ಲಿ ಎಲ್ಲಿ ತಪ್ಪಾಗಿದೆ? ಅಲ್ಲ, ಅಲ್ಲಿ ಇಂಪ್ಲಿಮೆಂಟೇಷನ್ ಅಲ್ಲಿ ತಪ್ಪಾಗಿದೆ. ಮ್ಯಾನಿಫೆಸ್ಟೋ ಅನ್ನುವಂತದ್ದು ಓಕೆ, ಇಲೆಕ್ಷನ್ ಮ್ಯಾನಿಫೆಸ್ಟೋ ಆಗ್ಲಿಲ್ಲ. ಯಾಕೆ ಆಗುದಿಲ್ಲ ಅಂದ್ರೆ ಆಗ್ತಾ ಇಲ್ಲ. ಅದು ಅವ್ರು ಫಂಡ್ ಸಾಕಾಗ ಅಲ್ಲ, ಇಲೆಕ್ಷನ್ ಮ್ಯಾನಿಫೆಸ್ಟೋ ಅಲ್ಲಿ ಇದ್ದದ್ದನ್ನು ಯಾವುದು ಮಾಡಿಲ್ಲ ಅದೇಳಿ. ಅಲ್ಲಲ್ಲ, ನಾನು ಹೇಳುದು ಇಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಡಿಕ್ಲೇರ್ ಮಾಡಿದ್ರೆ ಪರ್ಟಿಕ್ಯುಲರ್ ಅಲ್ಲಿ ಯಾವುದು ಮಾಡಿಲ್ಲ. ಇಲೆಕ್ಷನ್ ಮ್ಯಾನಿಫೆಸ್ಟೋ ಅನ್ನುವಂಥದ್ದು ಇಂಪ್ಲಿಮೆಂಟ್ ಮಾಡಿದಾರಾ ನೋಡಿ? 5 ವರ್ಷದ ಮ್ಯಾನಿಫೆಸ್ಟೋ ಕೊಟ್ಟದ್ದು, 1 ವರ್ಷಕ್ಕೆಲ್ಲ, 1 ವರ್ಷಕ್ಕೆಲ್ಲ, 5 ವರ್ಷ 5 years ಗ್ರೋತ್ ಎಷ್ಟಾಗಿದೆ? ಜಿಡಿಪಿ ರೇಟ್ ಗ್ರೋತ್ ಆಗ್ತಾ ಉಂಟು. ಟಾರ್ಗೆಟ್ ಯಾಕೆ ಅಚೀವ್ ಆಗಲಿಲ್ಲ? 5th ಪ್ಲೇಸ್ಗೆ ಇನ್ನು 2 ವರ್ಷದಲ್ಲಿ 3rd ಪ್ಲೇಸ್ಗೆ ಬರ್ತೇವೆ. ಟಾರ್ಗೆಟ್ ಈಗ ನಿಮ್ಮದು ಇಕಾನಮಿ ಜಗತ್ತಿದ್ದೇ ಕುಸಿತ ಉಂಟು. ನಮ್ಮದು ಮಾತ್ರ ಅಲ್ಲ, ಡಾಲರ್, ಅಮೆರಿಕ ಡಾಲರ್ ಎಲ್ಲ ದೇಶದ ಸ್ವಲ್ಪ ಕುಸಿತ. ಈಗ ಮತ್ತೊಂದು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಏನಾಗಿದೆ?
ಡ್ರಾಬ್ಯಾಕ್ Employment creation ಏನಾಗಿದೆ? ಅದಕ್ಕೋಸ್ಕರ ಈ ಬಜೆಟ್ ನಲ್ಲಿ ಅವರು ಅವಕಾಶ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಕ್ರಿಯೇಟ್ ಜನರೇಟ್ ದ ಎಂಪ್ಲಾಯ್ಮೆಂಟ್. ಅದೇ ಇವರು ಹೇಳೋದು 10 ಕೋಟಿ ಇಂಪ್ಲಿಮೆಂಟ್ ಆದ್ರೆ ನಿಮ್ಮ ಪ್ರಕಾರ ಜಾಬ್ ಆಪರ್ಚುನಿಟಿ ಅಂದ್ರೆ ಅಪಾಯಿಂಟ್ಮೆಂಟ್ ಮಾಡೋದಲ್ಲ. ಒಂದು ವಿಷಯ ಹೇಳ್ತೇನೆ, ಜಾಬ್ ಆಪರ್ಚುನಿಟಿ ಒಂದು ಗವರ್ಮೆಂಟ್ ಕೊಡಬೇಕು, ಒಂದು ಪ್ರೈವೇಟ್ ಕೊಡಬೇಕು. ನೀವು ಗವರ್ಮೆಂಟ್ ಕೊಟ್ಟರೆ ಅಗೇನ್ ನಿಮ್ಮ ಎಕ್ಸ್ಪೆಂಡಿಚರ್ ಬರ್ಡನ್ ಆಗ್ತದೆ. ಗವರ್ಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ಲ. ಪ್ರೈವೇಟ್ ಹ್ಯಾಸ್ ಟು ರೀಇನ್ವೆಸ್ಟ್. ಇನ್ವೆಸ್ಟ್ ಮಾಡಬೇಕಾದ್ರೆ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಬ್ಯಾಂಕ್ ಲೋನ್ ಬೇಕು. ನೋಡಿ ಈ ಸಲ ಪರ್ಟಿಕ್ಯುಲರ್ಲಿ ಜಾಬ್ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಯಾವುದು ಈಗ ನೀವು ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕಾದ್ರೆ ಸಿಂಗಲ್ ವಿಂಡೋ ಅಂತೀರಿ. ಆಕ್ಚುಲಿ ಸಿಂಗಲ್ ವಿಂಡೋ ಆಗ್ತಾ ಇಲ್ಲ. ನೀವು ಪೊಲ್ಯೂಷನ್ ಹೋಗಬೇಕು, ಮತ್ತೊಂದು ಡಿಪಾರ್ಟ್ಮೆಂಟ್ ಹೋಗಬೇಕು. ಆವಾಗ ಇಂಡಸ್ಟ್ರಿ ಆದಷ್ಟು ಕಮ್ಮಿ ಮಾಡಿದ್ದಾರೆ. ಸಿಂಬಾ ಆಕ್ಟ್ ಅನ್ನು ಡಿಲೀಟ್ ಮಾಡಿದ್ದಾರೆ. ನೋಡಿ ಜಾಬ್ ಆಪರ್ಚುನಿಟಿ ಹೇಳ್ತೀನಿ. ಈ ಎಂತ ಜಾಬ್ ಆಪರ್ಚುನಿಟಿ ಗವರ್ಮೆಂಟ್ ಕೆಲಸ, ಪ್ರೈವೇಟ್ ಕೆಲಸ ರೈತರನ್ನು ಡೆವಲಪ್ ಮಾಡದೆ ಯಾವ ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಳ್ಳಿಯ ಜನರನ್ನು ಮುಟ್ಟದೆ. ಎಂತ ಮಾಡಿದ್ದಾರೆ ಅಂದ್ರೆ, ಈಗ ಭತ್ತ ಬೆಳೆಯುವ ಜಾಗದಲ್ಲಿ ಹೋಗಿ ಭತ್ತಕ್ಕೆ ದೊಡ್ಡದು ಹಾಕುದಲ್ಲ, ಅಲ್ಲಿ 100 ಅಂಥದ್ದು ಜಿಲ್ಲೆಗಳನ್ನು ತೆಗೆದು 200 ಜಿಲ್ಲೆಗಳನ್ನು ಅದನ್ನು ದೇಶದಲ್ಲಿ ತೆಗೆದು ಎಲ್ಲಿ ಬೆಳೆ ಬೆಳೀತಾರೆ ಅಲ್ಲಿ ಆಲ್ಟರ್ನೇಟ್ ಬೆಲೆ ಬೆಳೆಸುವಾಗ ಆಪ್ಷನ್ಸ್ ಕೊಂಡೋಗಿ ಮಾಡಬೇಕಲ್ಲ. ಯಾವುದು ಪಲ್ಸಸ್ ಸಾಂಬಾರ ಪದಾರ್ಥಗಳನ್ನು ಬೆಳೆಸಿ ವಿಷನ್ ಎಲ್ಲ ಕರೆಕ್ಟ್ ಇದೆ. ಜಾಬ್ ಕ್ರಿಯೇಟ್ ಮಾಡಬೇಕಂತ ಟೆಕ್ನಿಕಲ್ ಟ್ರೈನಿಂಗ್ ಕೊಟ್ಟು. ಸೆಟ್ರೆ ನಮಗೆ ಹೊತ್ತಾಗಿದೆ, ಮಾತಾಡಲಿಕ್ಕೆ ತುಂಬ ಉಂಟು. ಈ ಡಿಬೇಟ್ ಅವರ್ನಲ್ಲಿ ಸಿ ಎ ನರಸಿಂಹನಾಯ್ಕ್ ಮತ್ತು ದಿವಾಕರ್ ಶೆಟ್ಟರು ತಮ್ಮ ನಿಲುವುಗಳನ್ನಿಟ್ಟರು. ಇಬ್ಬರ ಅಭಿಪ್ರಾಯ ಇಷ್ಟೇ, ಒಂದು ಕೆಲಸ ಆಗಬೇಕಾದ್ರೆ ಎಲ್ಲರೂ ಅದರ ಬೆನ್ನ ಹಿಂದೆ ಬಿದ್ದು ಅದನ್ನು ಮಾಡಿಸುವಂತೆ ಮಾಡಬೇಕು, ಅದನ್ನ ಅನುಷ್ಠಾನ ಮಾಡಬೇಕು ಅಂತ. ಅನುಷ್ಠಾನವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ದೇಶ 2047ರಲ್ಲಿ ಅಭಿವೃದ್ಧಿ ಹೊಂದೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ರೀತಿಯಲ್ಲಿ ಹೋಗಬೇಕಾಗಿದೆ. ಇದು ಇವತ್ತಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ನಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.